ಎಲ್ರಿಗೂ ನಮಸ್ಕಾರ. ಎಕ್ಸ್ಟ್ರೀಮ್ ಮಾತುಕತೆಗೆ ಆತ್ಮೀಯ ಸ್ವಾಗತ. ಕೆಲವೊಂದು ಇನ್ಸಲ್ಟ್ ಅಂತಾರಲ್ಲ, ಹೌದು, ಇನ್ಸಲ್ಟ್ಗಳನ್ನು ನಾವು ಕಂಡಿದ್ದೀವಿ. ನೀವು ಗೆದ್ದಂಥ ವಾರ್ಡ್ನ ಏನಾದರೂ ನೀವು ಮರೆತ್ರ, ಇಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಏನಾದರೂ ಅನ್ನಿಸ್ತಾ? ಮತ್ತೆ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು ತುಂಬ ಜನ, ಇಲ್ಲ ಈ ಸರಿ ನಾವು ನಿಮಗೆ 100% ನಾವು BJPಗೆ ಓಟ್ ಹಾಕ್ತೀವಿ, 5 ವರ್ಷ ಬೇಡ 10 ವರ್ಷ ಇಡಬೇಕು, 10 ವರ್ಷ ಆದ್ಮೇಲೆ ನಾನು ಮನೆಗೆ ಬರ್ತಾ ಇರಬೇಕು. ಸುಮ್ಮನೆ ಏನೋ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಅದು ಮಾಡಿರೋದು ಬಿಟ್ಟರೆ ಅದರಲ್ಲಿ ಯಾರಿಗೂ ಕೂಡ ನಾನು ಏನೂ ಅಂದಿಲ್ಲ. ಅವಕಾಶ ಸಿಕ್ಕರೆ ನಾನೇನು ಇವತ್ತು ಮಾತಾಡ್ತೀನಿ ಅದನ್ನು ಸಾಧಿಸೇ ತೋರಿಸ್ತೀನಿ. ಇಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನೇನು ದೇಶದಿಂದ ಓಡಿಸೋಕ್ಕೆ ಸಾಧ್ಯ ಇಲ್ಲ, ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನ ದೇಶದಿಂದ ಓಡಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರು ತುಂಬ ಜನಕ್ಕೆ ಗೊತ್ತಿದೆ. ಸೊ BJP ಅಲ್ಪಸಂಖ್ಯಾತರ ಪರವಾಗಿ ಇದೆ. ಶಾಮನೂರು ಶಿವಶಂಕರಪ್ಪಾಜಿ ಅವರು ಯಾರಿಗೆ ಓಟ್ ಹಾಕಿ ನೀನು ನಡಿ. ಎಲ್ರಿಗೂ ನಮಸ್ಕಾರ. ಎಕ್ಸ್ಟ್ರೀಮ್ ಮಾತುಕತೆಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರವೀಣ್ ದೇವರಮನೆ. ಮಾತು ಕೇವಲ ಶಬ್ದ ಅಲ್ಲ, ಅದು ಒಂದು ಶಕ್ತಿ. ಪ್ರತಿ ಮಾತಿನ ಹಿಂದೆ ಹಲವು ಕತೆ ಇರುತ್ತೆ, ಕತೆಗಳ ಹಿಂದೆ ಸತ್ಯ. ಈ ಒಂದು ಪಾಡ್ಕಾಸ್ಟ್ ಕೇವಲ ಒಂದು ಮಾಮೂಲಿ ಪಾಡ್ಕಾಸ್ಟ್ ಅಲ್ಲ, ಮನಸ್ಸಿನ ಭಾವನೆಗಳನ್ನು ತೆರೆಸುವ ಮಾತುಕತೆ. ನೇರವಾದ ಮಾತು, ನಿಜವಾದ ಕತೆ, ಅದುವೇ ಎಕ್ಸ್ಟ್ರೀಮ್ ಮಾತುಕತೆ ಅಂತ ಹೇಳ್ತಾ ಇವತ್ತಿನ ಅತಿಥಿಗಳನ್ನು ಬರಮಾಡ್ಕೊಳ್ಳೋ ಟೈಮ್. ಇವರು ಒಂಥರ ಆಲ್ರೌಂಡರ್ ಇದ್ದಂಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರಲ್ಲೇ ಒಂದು ಹಲವು ವ್ಯಕ್ತಿತ್ವಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಇವರು ಕೃಷಿಕರು, ಹೋಟೆಲ್ ಹಾಗೂ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಸಾಕಷ್ಟು ಯಶಸ್ಸು ಪಡೆದಿರ್ತಕ್ಕಂಥವ್ರು. ಕಾರ್ಪೊರೇಟರಾಗಿ ಕೆಲಸ ಮಾಡಿರ್ತಾರೆ, ಮೇಯರ್ ಆಗಿ ಕೆಲಸ ಮಾಡಿರ್ತಾರೆ, MLA ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿರ್ತಾರೆ. ಇಷ್ಟು ಹೇಳ್ತಿದ್ದಂಕ್ಲೇ ನಿಮ್ಗಳಲ್ಲಿ ಒಂದು ಹೆಸರು ಸ್ಟ್ರೈಕ್ ಆಗಿರುತ್ತೆ. ಎಸ್, ನಿಮ್ಮ ಥಾಟ್ ನಿಜ. ಹೀ ಈಸ್ ನನ್ ಅದರ್ ದೆನ್ BG ಅಜಯ್ ಕುಮಾರ್ ಸರ್. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲೋ ಇನ್ನೊಂದು ಕಡೆ ಯೋಚನೆ ಮಾಡುವಾಗ ಅನ್ಸುತ್ತೆ, ನಾನೇನಂತ ದೊಡ್ಡ ಸಾಧಕನಲ್ಲ, ಆದರೂ ಕೂಡ ನೀವು ನನ್ನನ್ನು ಅಪೇಕ್ಷೆ ಪಟ್ಟು ಬಂದಿದ್ದೀರಿ ಅಂತಂದರೆ ರಿಯಲಿ ಥ್ಯಾಂಕ್ಸ್. ಎಲ್ಲ ಸಾಧಕರು ಹೇಳೋ ಮಾತೆ ನೀವು ಹೇಳ್ತಾ ಇದ್ದೀರಾ, ನಾನೇನು ದೊಡ್ಡ ಸಾಧಕನಲ್ಲ ಅಂತ. ಇದೇ ದೊಡ್ಡತನ ನಿಮ್ಮಲ್ಲಿ ನಮಗೆ ಭಾಳ ಇಷ್ಟ ಅಣ್ಣ. ಮೊದಲನೇ ಸೆಗ್ಮೆಂಟ್ ಬಂದ್ಬಿಟ್ಟು ನಾವು ಕೇಳೋದು ನೀವು ಹೇಳೋದು ಅಂತ. ಸೊ ಹೆಂಗೆ ಅಂದರೆ, ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀವಿ, ನೀವು ಸ್ವಲ್ಪ ಎಲಾಬ್ರೇಟ್ ಆಗಿ ಮನಸ್ಸು ಬಿಚ್ಚಿ ನಮ್ಮ ಹತ್ರ. ಈಗ ಕೆಲವರಿಗೆ ಎಷ್ಟೋ ವಿಚಾರಗಳು ಅರ್ಧಂಬರ್ಧ ತಿಳಿವಳಿಕೆ ಇರುತ್ತೆ, ಎಷ್ಟೋ ವಿಚಾರಗಳು ನೀವು ತಿಳಿಸ್ಬೇಕಾಗಿರುತ್ತೆ, ನಾವು ತಿಳ್ಕೊಬೇಕಾಗಿರುತ್ತೆ ನಿಮ್ಮ ಬಗ್ಗೆ. ಸೊ ಆ ಒಂದು ವಿಚಾರನ ಈ ಒಂದು ಸೆಗ್ಮೆಂಟಲ್ಲಿ ಮಾಡ್ಕೊಳ್ತಾ ಹೋಗೋಣ. ಆಗ್ಬೋದು. ಮೊದಲನೇದಾಗಿ, ನೀವು ಈ ಹಿಂದೆ ಆಲ್ರೆಡಿ ಕೆಲವೊಂದಿಷ್ಟು ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಮ ಹಿಂದಿನ ದಿನಗಳ ಬಗ್ಗೆ ಹೇಳ್ಕೊಂಡಿರ್ತೀರಿ, ನಿಮ್ಮ ಕಷ್ಟದ ದಿನಗಳ ಬಗ್ಗೆ ಹೇಳ್ಕೊಂಡಿರ್ತೀರಿ. ಹಾಗೆ ನಮ್ಮ ಜೊತೆನೂ ಒಂದಿಷ್ಟು ಶೇರ್ ಮಾಡ್ಬೋದಾ? ಆ್ಯಕ್ಚುಲಿ ನಾನು ಕಷ್ಟದ ದಿನಗಳನ್ನ ಹೇಳಬೇಕು ಅಂತ ಹೋದರೆ ತುಂಬಾ ಆಗುತ್ತೆ. ಬಟ್ ನಾನು ಹಿಂದೆ ಒಂದು ಸಾರಿ ನಾನು ಹೇಳ್ಕೊಂಡಿದ್ದೀನಿ ನನ್ನ ಬಯೋಪಿಕ್ಕಲ್ಲಿ, ಅದರಲ್ಲಿ ಸ್ವಲ್ಪ ಹೇಳಿದ್ದೀನಿ. ಏನು ಜಗತ್ತಿನಲ್ಲಿ ಯಾರೂ ಪಡಬಾರ್ದಂಥ ಕಷ್ಟ ಏನು ನಾನು ಪಟ್ಟಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ಯಾವಾಗಲೂ ನನಗಿಂತ ಕಷ್ಟದಲ್ಲಿರೋರ ಬಗ್ಗೆ ನಾನು ಸ್ವಲ್ಪ ನೋಡಿದಾಗ ನಾನು ಉತ್ತಮವಾಗಿದ್ದೀನಿ, ಭಗವಂತ ನನ್ನ ಚೆನ್ನಾಗೇ ಇಟ್ಟಿದ್ದಾನೆ ಅನ್ನೋ ಒಂದು ಆಲೋಚನೆ ನನಗೆ ಬರುತ್ತೆ. ಬಟ್ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಅದನ್ನು ಕಷ್ಟನ ಯಾವಾಗಲೂ ಒಬ್ಬ ಮನುಷ್ಯ ಆದವನು ಅವನೇನಾದರೂ ಒಂದು ಗುರಿ ಇಟ್ಕೋಬೇಕು ಅನ್ನೋದಾದರೆ, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದರೆ, ಕಷ್ಟನ ಯಾವಾಗಲೂ ಅದೊಂದು ದಾರಿ ಅನ್ಕೋಬೇಕು. ನಾನು ಈಗ ನಿಮ್ಮ ಒಂದು ಹಳೆಯ ಒಂದು ನಿಮ್ಮ ಬಯೋಪಿಕ್ ಎಲ್ಲ ನೋಡಿದೆ. ಸೊ ನೀವು ನಡೆದು ಬಂದ ದಾರಿ, ನೀವು ಸಕ್ಸಸ್ಫುಲ್ ಆಗಿದ್ದು ಹೇಗೆ, ಈಗ ಹೋಟೆಲ್ ಉದ್ಯಮದಲ್ಲಿ ಸಕ್ಸಸ್ಫುಲ್ ಆದ್ರಿ, ರಿಯಲ್ ಎಸ್ಟೇಟಲ್ಲಿ ತುಂಬಾ ಸಕ್ಸಸ್ಫುಲ್ ಆದ್ರಿ, ಎಲ್ಲ ರೀತಿಯಲ್ಲೂ ನೀವು ಸದೃಢರಾದ್ರಿ, ಆರ್ಥಿಕವಾಗಿ, ಒಂದು ಇನ್ಫ್ಲೂಯೆನ್ಷಿಯಲಿ. ನನ್ನ ತಲೆಗೆ ಒಂದು ಯೋಚನೆ ಬಂದಿದ್ದೇನು ಅಂದರೆ, ನೀವು ಇಷ್ಟೆಲ್ಲ ಆರಾಮಿದ್ದೀರಿ, ಒಳ್ಳೆ ಬಿಸ್ನೆಸ್ಸಲ್ಲಿದ್ರಿ, ನಾನು ನನ್ನ ಫ್ಯಾಮಿಲಿ ಅಷ್ಟೇ ಅಂತ ಆರಾಮಾಗಿರ್ಬೋದಿತ್ತಲ್ಲ, ಈ ಪೊಲಿಟಿಕ್ಸ್ ಯಾಕೆ ಅಂತ? ಈಗ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಅವನ ಒಂದು ಗುರಿ, ಧೈರ್ಯ, ಶ್ರದ್ಧೆ, ಅದರಲ್ಲಿ ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಯತ್ತು.
ಅದು ಇತ್ತು ಅಂದರೆ ತಾನೇನು ಅಂದ್ಕೊಂಡಿರ್ತಾನೆ ಅದಕ್ಕಿಂತ ಹೆಚ್ಚು ಪಟ್ಟು ಅವನು ಅದರಿಂದ ಲಾಭನ ಪಡ್ಕೊಳ್ತಾನೆ ಅನ್ನೋದು ನಂದು ಯೋಚನೆ. ಎರಡನೇದು, ನೀವು ರಾಜಕೀಯದಲ್ಲಿ ವ್ಯವಹಾರದಲ್ಲಿ ಚೆನ್ನಾಗಿದ್ದವ್ರು ರಾಜಕೀಯದಲ್ಲಿ ಯಾಕೆ ಬಂದ್ರಿ ಅಂತೇಳಿ. ಈಗ ನಾವೇನು ನೀವು ಅವಾಗಲೇ ಕೇಳಿದಾಗ ನಾನು ತುಂಬ ಕಷ್ಟಪಟ್ಟು ನಾನು ಆ್ಯಕ್ಚುಲಿ ಈ ಮಟ್ಟಕ್ಕೆ ಬಂದಿರೋನು ಅಂತ ಎಲ್ಲರೂ ಹೇಳ್ತಾರೆ. ಅದು ನಿಜಾನೂ ಕೂಡ ಹೌದು. ಬಟ್ ನಾವು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಕೆಲವು ನಾವು ನೋವುಗಳನ್ನು ಪಟ್ಟಿದ್ದೀವಿ. ಕೆಲವೊಂದು ಇನ್ಸಲ್ಟ್ ಅಂತಾರಲ್ಲ, ಹೌದು, ಇನ್ಸಲ್ಟ್ಗಳನ್ನು ನಾವು ಕಂಡಿದ್ದೀವಿ ವೈಯಕ್ತಿಕವಾಗಿ. ಹಾಗಾಗಿ ನಾನು ಕೆಲವೊಂದು ಕಡೆ ದೊಡ್ಡವರು ಹೇಳಿದ್ದನ್ನು ಕೆಲವೊಂದು ಪುಸ್ತಕಗಳಲ್ಲಿ ನೋಡ್ತಾ ಇದ್ದೆ. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಕರೆಕ್ಟ್ ಅಲ್ವಾ? ಬಡವನಾಗಿ ಸಾಯೋದು ತಪ್ಪು ಅಂತೇಳಿ. ಹಾಗಿದ್ರೆ ನಾನು ಬಡವನಾಗಿ ಸಾಯಬಾರ್ದು ಅಂದ್ರೆ ನಾನೇನು ಮಾಡಬೇಕು? ಏನಾದರೂ ಒಂದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಒಂದು ರಾಜಕೀಯವಾಗಿರ್ಬೋದು, ದೈಹಿಕವಾಗಂತೂ ಭಗವಂತ ಎಷ್ಟೋ ಕೊಟ್ಟಿದ್ದಾನೆ. ಹೌದಲ್ಲ, ಇದನ್ನೆಲ್ಲನೂ ನಾವು ಸರಿ ಸಮಾನವಾಗಿ ಅದನ್ನ ಒಂದು ಸಾಧನೆ ರೂಪದಲ್ಲಿ ತಗೊಂಡೋದಾಗ ನಾವೇನಾದರೂ ಒಂದು ಸಾಧನೆ ಮಾಡ್ಬೋದು. ಹಾಗಾಗಿ ನಾನೇನು ಕಷ್ಟ ಅನುಭವಿಸಿದ್ನಲ್ಲ, ಈಗ ನಾವೆಲ್ಲ ದೊಡ್ಡ ಮನೆತನದಿಂದ ಬಂದವರು. ನನ್ನ ಕಣ್ಣಿಗೆ ಏನಾದರೂ ಯಾರಾದರೂ ಕಷ್ಟ ಅಂತೇಳಿ ಕಂಡಾಗ, ಅವ್ರು ನನ್ನಿಂದ ಏನಾದರೂ ಬಯಸಿದಾಗ ಅವ್ರನ್ನ ಖಾಲಿ ಕೈಯಿಂದ ಕಳಿಸ್ಬಾರ್ದು ಅನ್ನೋದು ನಂದು ಚಿಕ್ಕವನಿದ್ದಾಗಿಂದ ಒಂದು ಯೋಚನೆ. ಅದು ಆ್ಯಕ್ಚುಲಿ ನಾನು ಹೇಳೋದು ಸರಿ ಇರುತ್ತಾ ಇಲ್ಲ ಗೊತ್ತಿಲ್ಲ, ಆದರೂ ನೀವು ಬೇಕಾದ್ರೆ ನಮ್ಮ ಅಮ್ಮನಿಗೆ ಇಂಟರ್ವ್ಯೂ ಮಾಡ್ರಿ, ಹೇಳ್ತಾರೆ. ನನಗೆ ಈಗೂ ಕೂಡ ಏನಂದ್ರೆ, ನಾವು ಒಂದು ತುತ್ತಿಗೆ ಅನ್ನಕ್ಕೂ ಕೂಡ ಕಷ್ಟಪಟ್ಟು ಬಂದಿರೋರು. ನಾವೆಲ್ಲ ಚೌಟ್ರಿನಲ್ಲಿ ಹೋಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ರು. ಯಾವುದೋ ಗುರುಗಳು ಬಂದಂತ ಸಂದರ್ಭದಲ್ಲಿ ಅಲ್ಲೋಗಿ ದೇವಸ್ಥಾನದ ಪ್ರಸಾದನ ತಿಂದು ಬದುಕಿರೋರು. ಆಮೇಲೆ ಯಾರ್ದೋ ಮದುವೆ ನಡೀತಾ ಇದೆ ಅಂತಂದ್ರೆ ಅಲ್ಲೋಗಿ ಊಟ ಮಾಡಿ ಬರ್ತಾ ಇದ್ವಿ. ಈ ತರ ಹೆಂಗೋ ಬದುಕಿ ಬಂದ್ವಿ. ಅದೇ ಕಷ್ಟನೇ ನಮಗೆ ನಿರಂತರ ಇರಬಾರ್ದು ಅನ್ನೋದು ಪ್ರಯತ್ನದಿಂದ ಭಗವಂತ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿರೋದಲ್ದೇ ನನಗಿಂತ ಏನು ಕಷ್ಟ ಕೆಳಮಟ್ಟದಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೇನಾದ್ರೂ ಒಂದು ಸಹಕಾರ ಮಾಡಬೇಕು ಅಂತೇಳಿ ಅದು ನನ್ನೊಂದು ಯೋಚನೆ ಬಂತು. ಆ ಯೋಚನೆ ಬಂದ ಮೇಲಿಂದ ನಾನು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಮಾಡಿದೆ, ಕೆಲವೊಂದು ಸೇವಾ ಟ್ರಸ್ಟ್ಗಳನ್ನು ಮಾಡಿದೆ, ಆಮೇಲೆ ಕೆಲವೊಂದು ಸೊಸೈಟಿಗಳನ್ನು ಮಾಡಿ ಕೆಲವೊಂದು ಸೇವೆಗಳನ್ನು ಮಾಡ್ತಾ ಇದ್ವಿ. ಆಮೇಲೆ ನಾವೇ ನಮ್ಮ ಟೀಮು ಹುಡುಗರು ಸೇರಿಕೊಂಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಈ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಕ್ಕಾಗದಿರೋರು, ಆರೋಗ್ಯ ಸಮಸ್ಯೆ ಇರೋರು, ಸ್ಕೂಲ್ ಫೀಸು, ಇನ್ನೊಂದು ಇತ್ಯಾದಿ ಮತ್ತೊಂದು ಏನೇ ಇದ್ರು ಕೂಡ ಎಷ್ಟು ಸಾಧ್ಯ ಅಷ್ಟು ಕೈಯಿಂದ ಕೊಡ್ತಾ ಬರ್ತಾ ಇದ್ವಿ. ಅದು ಇನ್ನೂ ಹೆಚ್ಚು ಸೇವೆ ಮಾಡಬೇಕು ಅಂತಂದ್ರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಅಂತಂದ್ರೆ, ಇವತ್ತು ಬಹಳ ಬೇಗನೆ ಕಷ್ಟದಲ್ಲಿರೋ ಒಬ್ಬ ವ್ಯಕ್ತಿನಿಗೆ ಸಹಕಾರ ಮಾಡಬೇಕು ಅನ್ನೋದಾದ್ರೆ ನಾನು ದೊಡ್ಡ IAS ಆಫೀಸರ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ದೊಡ್ಡ ರಾಜಕಾರಣಿ ಆಗಿರ್ಬೇಕು. ಹಾಗಾಗಿ ನಾನು ಓದಿರೋದೇ BA. ನಾನು ದೊಡ್ಡ ಅಧಿಕಾರಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ರಾಜಕಾರಣಿ ಆಗಿ ಆದ್ರೂ ಸೇವೆ ಮಾಡ್ಬೋದಲ್ಲ ಅನ್ನೋ ಒಂದು ಭಾವನೆಯಿಂದ ನಾನು ರಾಜಕಾರಣಕ್ಕೆ ಬಂದೆ. ನೀವು ರಾಜಕೀಯಕ್ಕೆ ಬರ್ತೀರಿ, ಮೊದಲನೇ ಬಾರಿ ಅದೇ PG ಎಕ್ಸ್ಟೆನ್ಷನ್ನಲ್ಲಿ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಕೂಡ ಮಾಡಿರ್ತೀರಿ. ಅಲ್ಲಿ ನೀವು ಪರಾಜಯಗೊಳ್ತೀರಿ. ಆಮೇಲೆ ಅಲ್ಲಿಂದ ನೀವು ಒಂದು ಲಾಂಗ್ ಬ್ರೇಕ್ ತಗೋತೀರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಎಲೆಕ್ಷನ್ ಮುಗಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ಎಲೆಕ್ಷನಿಗೆ ಬರೋಕ್ಕೆ ತುಂಬಾನೇ ಗ್ಯಾಪ್ ಆಯಿತು. ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಗನ್ನಿಸ್ತು, ಮತ್ತೆ ಆ ಒಂದು ಜರ್ನಿ ನೀವು ರೀಶೇಪ್ ಹೇಗೆ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು ಅಂತ? ಇಲ್ಲ, ನಾನು ಫಸ್ಟ್ ಟೈಮು 17ನೇ ವಾರ್ಡ್ PG ಎಕ್ಸ್ಟೆನ್ಷನ್ನಲ್ಲಿ PJ ಬಡಾವಣೆಯಲ್ಲಿ ಚುನಾವಣೆ ನಿಂತೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇನ್ನು 5 ವರ್ಷ ಬಿಟ್ಟಾಗಿ ಆದಮೇಲಿನ ಚುನಾವಣೆಗೆ ಇಲ್ಲಿ ನಿಜಲಿಂಗಪ್ಪ ಬಡಾವಣೆ ಕಾನ್ಸ್ಟಿಟ್ಯೂನ್ಸಿಲಿ ಕಂಟೆಸ್ಟ್ ಮಾಡಿದೆ. ಅವಾಗ 29ನೇ ವಾರ್ಡ್ ಇತ್ತು. ಅದಾದಮೇಲೆ ಮತ್ತೆ ಇಲ್ಲೂ ಸೋತೆ ನಾನು. 3ನೇ ಚುನಾವಣೆಗೆ ಮತ್ತೆ ನಾನು ಅಲ್ಲಿ ಹುಟ್ಟಿ ಬೆಳೆದಿದ್ದ ಏರಿಯಾ ಆಗಿರೋದ್ರಿಂದ ನನಗಿಲ್ಲೇ ಕೊಡ್ರಿ ಈ ಸರಿ ಗೆಲ್ತೀನಿ ಅಂತೇಳಿ ವರಿಷ್ಠರಲ್ಲಿ ಕೇಳ್ಕೊಂಡೆ. ಆಮೇಲೆ ಸಂಘಟನೆಯಲ್ಲೂ ಇದ್ದೆ ನಾನು, ಹಂಗಾಗಿ ಪಾರ್ಟಿ ಕೆಲಸದಲ್ಲೂ ತೊಡ್ಕೊಂಡಿದ್ದೆ. ಹಂಗಾಗಿ ಅಲ್ಲೇ ಟಿಕೆಟ್ ಕೊಟ್ಟರು, ಅಲ್ಲಿ ಜನ ಆಶೀರ್ವಾದ ಮಾಡಿದ್ರು, ಗೆದ್ದೆ. PJ ಬಡಾವಣೆನ ಈಗ ಕಾಂಗ್ರೆಸ್ ಭದ್ರಕೋಟೆ ಅಂತಲೇ ಅನ್ಬೋದು, ಅಥವಾ ಒಂದು ವ್ಯಕ್ತಿ ಈಗ ದಿನೇಶ್ K. ಶೆಟ್ಟಿ ಅವರು ತುಂಬಾ ಒಂದು ಪ್ರಾಬಲ್ಯ ಹೊಂದಿರತಕ್ಕಂಥ ಏರಿಯಾ ಅಂತಲೇ ಇತ್ತು. ಎಲ್ಲಿ ತನಕ ಅಜಯ್ ಕುಮಾರ್ ಅವರು ಕಂಟೆಸ್ಟ್ ಮಾಡೋ ತನಕನೂ ಹಾಗೆ ಇತ್ತು, ಕಂಟೆಸ್ಟ್ ಮಾಡಿ ಗೆಲ್ಲೋ ತನಕನೂ ಹಾಗೆ ಇತ್ತು ಅಂದ್ರೂ ತಪ್ಪಾಗೋದಿಲ್ಲ. ನಿಮಗೆ ಅದೊಂದು ಐಡಿಯಾ ಇರುತ್ತೆ, ಈ ವಾರ್ಡಲ್ಲಿ ಇವ್ರದ್ದು ಪ್ರಾಬಲ್ಯ ಜಾಸ್ತಿ ಇರುತ್ತೆ ಅಂತ.
ಒಂದು ಅಂಥ ಒಂದು ಭದ್ರಕೋಟೆನ ನೀವು ಹೊಡಿಬೋದು ಅನ್ನೋ ಒಂದು ಮೈಂಡ್ ಸೆಟ್ ಹೇಗೆ ಅನಿಸ್ತು? ಅದಕ್ಕೆ ಪ್ರಿಪ್ರೇಷನ್ ಹೇಗಿತ್ತಣ್ಣ ನಿಮ್ಮದು? ಆ್ಯಕ್ಚುಲಿ PJ ಎಕ್ಸ್ಟೆನ್ಷನ್ನು ಅದು ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ನೀವು ಎಲ್ಲ ಚುನಾವಣೆಗಳಲ್ಲೂ ಸಹ ನೀವು ತೆಗೆದು ನೋಡ್ರಿ, ಪ್ರತಿಯೊಂದು ಚುನಾವಣೆಗಳಲ್ಲೂ BJP ಲೀಡಲ್ಲಿದೆ. ಬಟ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾತ್ರ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. ಈಗ ನಮ್ಮದು ನನ್ನ ಸ್ವಭಾವ ಏನಂದರೆ, ಯಾವುದು ಆಗಲ್ಲ ಅದನ್ನು ಮಾಡಬೇಕು ಅನ್ನೋದು ನಂದು ಯೋಚನೆ. ಈಗ ನಾನು ಕಲ್ಲು ಬಂಡೆ ಗುದ್ದಿದ್ರೆ, ಪುಡಿ ಪುಡಿ ಮಾಡಿದ್ರೆ ಇಡೀ ಜಗತ್ತೇ ನೋಡುತ್ತೆ, ಕಲ್ಲು ಬಂಡೆ ಹೊಡೆದ. ಅದೇ ಒಂದು ಬಲೂನನ್ನ ಹೊಡೆದ್ರೆ ಅದೆಲ್ಲೂ ಸುದ್ದಿ ಆಗಲ್ಲ. ಹಾಗಾಗಿ ಆ ಕಲ್ಲು ಬಂಡೆ ಏನು ಕೆಲಸ ಮಾಡ್ತತೆ ಅನ್ನೋದು ನಮ್ಗೆ ಗೊತ್ತಿತ್ತಲ್ಲ, ಹಂಗಾಗಿ ಆ ಬಂಡೆ ಹೊಡೆಯೋಂಥ ಕೆಲಸ ಮಾಡಿದೆ. ನೀವು ಗೆಲ್ತೀರಿ, ಗೆದ್ದಾದ್ಮೇಲೆ ನಿಮ್ಮ ಅದೃಷ್ಟನೋ ನಿಮ್ಮ ಶ್ರಮನೋ ಗೊತ್ತಿಲ್ಲ, ಫಸ್ಟ್ನೇ ಟೈಮ್ ಗೆದ್ದಾಗೇನೆ ನೀವು ಮೇಯರ್ ಆಗ್ಬಿಡ್ತೀರಿ. ಸೊ ಅದು ಒಂದು ನಿಮ್ಮ ಒಂದು ಶ್ರಮ ಅಥವಾ ನಿಮ್ಮ ಒಂದು ಅದೃಷ್ಟ, ಇದನ್ನ ಯಾವ ಥರ ವರ್ಣಿಸ್ತೀರ? ಇಲ್ಲ, ಭಗವಂತ ಎಲ್ರಿಗೂ ಕೂಡ ಅವನ ಅದೃಷ್ಟದಲ್ಲಿ ಬರೆದಿರ್ತಾನೆ. ಹಂಗಂತೇಳಿ ಅದೃಷ್ಟನೇ ನಂಬ್ಕೊಂಡು ನಾವು ಹೋಗೋಕ್ಕಾಗಲ್ಲ, ಪ್ರಯತ್ನನೂ ಕೂಡ ಇರಬೇಕಾಗತ್ತೆ. ಈ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಶ್ರಮದಿಂದ, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಇವರೆಲ್ಲರ ಸಹಕಾರ ಆಶೀರ್ವಾದದಿಂದ ನನಗೊಂದು ಮೇಯರ್ ಆಗಿ ಜನರ ಸೇವೆ ಮಾಡೋಂಥ ಅವಕಾಶ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಮೇಯರ್ ಏನೋ ಆಗ್ತೀರಿ ಅಣ್ಣ, ಆದರೆ ಆ ಟೈಮಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಹೊಸ ಒಂದು ಮಹಾಮಾರಿ ಬಂದ್ಬಿಡುತ್ತೆ, COVID-19. ಆ ಒಂದು ಸಿಚುಯೇಷನ್ನ ಈ ಹಿಂದೆ ಯಾರೂ ಕೂಡ ನಿಭಾಯಿಸಿರಲ್ಲ, ಎಲ್ಲರಿಗೂ ಹೊಸದು, ನಿಮಗೂ ಕೂಡ ಹೊಸದು. ನೀವು ನೋಡಿದ್ರೆ ಒಳ್ಳೆ ಒಂದು ಉನ್ನತ ಸ್ಥಾನದಲ್ಲಿ ಇರ್ತೀರ. ಸೊ ಆ ಒಂದು ಸಿಚುಯೇಷನ್ನ ನೀವು ನಿಭಾಯಿಸಿದ್ದು ಹೇಗೆ? ನೀವು ಅದನ್ನು ಹೇಗೆ ಪ್ರಿಪೇರ್ ಆದ್ರಿ ಅಂತ? ಇಲ್ಲ, ಇವತ್ತು ನಾನು ನಮ್ಮ ಜೊತೆಗಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯರು, ಅಧಿಕಾರಿಗಳ ಜೊತೆಯಲ್ಲಿ ಇನ್ನು ಇಬ್ಬರು IAS IPS ಅಧಿಕಾರಿಗಳನ್ನ ನಾನು ನೆನೆಸ್ಕೋಬೇಕಾಗತ್ತೆ. ಅವಾಗ ಜಿಲ್ಲಾಧಿಕಾರಿಗಳಾಗಿ ಮಹಾಂತೇಶ್ ಬೀಳಿಗೆ ಅವರಿದ್ದರು. ಆಮೇಲೆ SP ಅವರಾಗಿ ಹನುಮಂತರಾಯ ಅವರು ಇದ್ರು. ಅವರು ತುಂಬಾನೇ ಸಹಕಾರ ಮಾಡಿದ್ರು. ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ BJP ಆಡಳಿತದಲ್ಲಿತ್ತು. ಎಲ್ಲ ಮಂತ್ರಿಗಳು ಸಹಿತ ಪ್ರತಿ 2 ದಿನಕ್ಕೆ 3 ದಿನಕ್ಕೆ ಒಂದು ದಿವಸ ಜಿಲ್ಲಾ ಕಚೇರಿಯಲ್ಲಿ ಒಂದು ಮೀಟಿಂಗ್ ಸೇರ್ತಾ ಇದ್ರು. ಆಮೇಲೆ ಆಕ್ಚುಲಿ ಕೋವಿಡ್ ಮಹಾಮಾರಿ ಬರಬಾರ್ದಾಗಿತ್ತು, ನನ್ನ ಅವಧಿನಲ್ಲಿ ಬಂತು. ಅದು ನನಗೊಂದು ಟಾಸ್ಕ್ ಆಯ್ತದು. ಯಾಕಂದ್ರೆ 45 ವಾರ್ಡ್ಗಳಿಗೆ ಮೇಯರ್ ಆಗ್ತೀವಿ ನಾವು. ಇಲ್ಲಿ ಆಕ್ಚುಲಿ 2 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಉತ್ತರ ಒಂದು MLA ಕಾನ್ಸ್ಟಿಟ್ಯೂನ್ಸಿ, ದಕ್ಷಿಣ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಬಿಟ್ರೆ 2 ಪಂಚಾಯತಿಗಳು, ಒಂದೊಂದು ಪಂಚಾಯತಿ ಬರುತ್ತೆ. ಬಟ್ ಈ 45 ವಾರ್ಡ್ಗೆ ಒಬ್ಬ ಮೇಯರ್ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ 2 MLA ತರ ಇದ್ದಾಗೆ ಅಂತ ಅನ್ಕೊಳ್ತೀನಿ. ಆಮೇಲೆ ಆ ಸಂದರ್ಭದಲ್ಲಿ ಜನ ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ರು. ಅವರಿಗೆ ಯಾರು ಧೈರ್ಯ ಕೊಡಬೇಕು? ಅಂದ್ರೆ ಅವಾಗ ಇಡೀ ದೇಶನೇ ಮನೆ ಒಳಗಿರ್ಬೇಕಿತ್ತು, ಬಟ್ ನೀವುಗಳು ಹೊರಗಿರ್ಬೇಕಿತ್ತು. ಅದಕ್ಕೆ ಅವಾಗ ಜನರು ತುಂಬಾ ಜನ ಅಲ್ಲಿ ಅಷ್ಟು ಜನ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು ಅಂತ ಕೇಳ್ತಾ ಇದ್ವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಜನಕ್ಕೆ ಏನು ತೊಂದರೆ ಆಗ್ಬಾರ್ದಲ್ಲ ಅಂತೇಳಿ ಆ 2 ಅಧಿಕಾರಿಗಳ ಜೊತೆಗೆ, ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸದಸ್ಯರ ಜೊತೆಗೆ ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಅವ್ರಿಗೇನು ಮೆಡಿಸಿನ್ ಬೇಕಾ, ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿಸ್ಬೇಕಾ, ಆಮೇಲೆ ಮೆಬ್ಲಿಗೇಷನ್ ಅಂತ ಹೇಳ್ಕೊಡ್ತಾ ಇದ್ವಿ, ನಾವು ಸ್ವಂತ ತಂದು ಕೊಡ್ತಾ ಇದ್ವಿ. ಆಮೇಲೆ ಅವತ್ತೇ ದುಡ್ದು ಅವತ್ತೇ ತಿನ್ನೋರಿಗೆ, ಕೂಲಿಕಾರರಿಗೆ ತುಂಬಾನೇ ಆಹಾರ ದವಸ ಧಾನ್ಯದ ಕೊರತೆ ಇತ್ತು, ತರಕಾರಿಗಳ ಕೊರತೆ ಇತ್ತು, ಮಕ್ಕಳಿದ್ದಂಥವ್ರಿಗೆ ಹಾಲಿನ ಕೊರತೆ ಇತ್ತು. ಎಲ್ಲದೂ ಸಂಪೂರ್ಣವಾಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ನು ಕೂಡ ನಾನು ನೆನೆಸ್ಬೇಕಾಗ್ತದೆ, ವಿಶ್ವನಾಥ್ ಮುದ್ದಜ್ಜಿ ಅಂತೇಳಿ. ಇವರೆಲ್ಲ ಅಧಿಕಾರಿಗಳ ಜೊತೆಲಿ ನಾನು ಪ್ರತಿ ದಿವಸ ಮೀಟಿಂಗ್ ಮಾಡಿ, ಪ್ರತಿ ದಿವಸ ಆ ಏರಿಯಾಕ್ಕೆ ಇಂತಿಂಥ ಗಾಡಿಗಳು ಹೋಗ್ಬೇಕು ಅಂತೇಳಿ ವ್ಯವಸ್ಥೆ ಮಾಡ್ತಾ ಇದ್ವಿ. ನನಗೊಂದು ಸುವರ್ಣಾವಕಾಶ. ನಾನು ದಾವಣಗೆರೆಯಲ್ಲಿ ಹುಟ್ಟಿದ್ದೀನಿ,
ಈ ದಾವಣಗೆರೆ ಋಣ ಇದೆ ನನ್ನ ಮೇಲೆ. ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾನು ಮನೇಲಿ ಇರಬಾರ್ದು, ನಾನು ಜನರ ಜೊತೆಲಿ ಇರಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ಕರ್ಕೊಂಡು ಸಾಕಷ್ಟು ಜನರ ಪರವಾಗಿ ಓಡಾಡಿ ಅವ್ರಿಗೆ ಅನುಕೂಲತೆಗಳನ್ನ ಒದಗಿಸೋ ಅಂತ ಕೆಲಸ ಎಲ್ಲರೂ ಸೇರಿ ಮಾಡಿದ್ವಿ. ಅದೊಂದು ನನಗೆ ತೃಪ್ತಿ ಇದೆ. ಆ ಟೈಮಲ್ಲಿ ಅದೊಂದು ಭಯ ಎಲ್ಲರಿಗೂ ಇತ್ತು, ಸಿಕ್ಕಾಬಟ್ಟೆ ದೊಡ್ಡ ಭಯ. ಆಮೇಲೆ ಎಷ್ಟೋ ಜನ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು, ವ್ಯಾಕ್ಸಿನ್ ಇರಲಿಲ್ಲ ಅವಾಗಿನ್ನು. ಸೊ ಮನೆಯಲ್ಲಿ ನಿಮಗೆ ಹೆಂಗ್ ಸಪೋರ್ಟ್ ಇತ್ತು ಅಂತ? ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ನಾನೇನು ಇಲ್ಲಿ ತನಕ ಮಾತಾಡೋದ್ನಲ್ಲ, ಆ ಎಲ್ಲ ಗುಣಗಳು ನಮ್ಮ ಮನೆಯವರಿಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ಇದೆ. ಅವರು ಯಾರಾದ್ರೂ ಕಷ್ಟ, ಯಾರೋ ತೊಂದರೆಲಿದ್ದಾರೆ, ಅಲ್ಲೇನೋ ಒಂದು ಅಚಾತುರ್ಯ ನಡೀತಾ ಇದೆ, ತಕ್ಷಣ ಸ್ಪಂದಿಸ ಅಂತ ಒಂದು ವ್ಯಕ್ತಿತ್ವ, ಅವರ ಸ್ಫೂರ್ತಿಯಿಂದಲೇ ನಾನು ಕೋವಿಡಲ್ಲಿ ಗಟ್ಟಿಯಾಗಿ ನಿಂತು ಆ ಕೋವಿಡನ್ನು ಎದುರಿಸೋ ಅಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೊಟ್ಟಿಗೆ ಸೇರಿ ಅಂತೇಳಿ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಕಂತ ನೀವು ಗೆದ್ದಂಥ ವಾರ್ಡ್ ಏನಾದರೂ ನೀವು ಮರೆತ್ರ ಅಂತ, ಇಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಏನಾದರೂ ಅನ್ನಿಸ್ತಾ ಅಂತ? ಇಲ್ಲ, ನೀವು ಆ ಸಂದರ್ಭದಲ್ಲಿ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅನ್ಕೊಳ್ತೇನೆ. ಕರೆಕ್ಟಾ? ಹೌದಣ್ಣ. ಈಗ ಏನಂದ್ರೆ, ಈಗ ರಾಜಕೀಯ ವಿರೋಧಿಗಳು ಅಂತಲೇ ತಗೊಳ್ಳೋಣ. ನಿಮ್ಮ ಒಂದು ಇದರಲ್ಲಿ ಕೆಲವೊಂದಿಷ್ಟು ಅಪಸ್ವರಗಳು, ಅಜಯ್ ಕುಮಾರ್ ಅವ್ರು ಸಿಗ್ತಾ ಇಲ್ಲ, ನಮ್ಮ ವಾರ್ಡಿನ ಏನೋ ಒಂದು ಹೇಳ್ಕೊಳ್ಳೋಣ ಅಂದ್ರೆ ಅವ್ರು ಸಿಗ್ತಿಲ್ಲ ಅಂತ, ಇಲ್ಲ ನಿಮ್ಮ ವಿರೋಧ ಪಕ್ಷದವರು 17ನೇ ವಾರ್ಡಿನ ಕಾರ್ಪೊರೇಟರ್ ಕಾಣೆಯಾಗಿದ್ದಾರೆ ಅನ್ನೋ ಥರ ಒಂದಿಷ್ಟು ಇದು ವಿಚಾರಗಳು. ಸೊ ಇದೆಲ್ಲ ಬಂದಾಗ ನಿಮಗೆ ಹಂಗೆ ಅನ್ನಿಸ್ತಾ ಅಂತ? ಈಗ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಅನ್ಸುತ್ತಾ? ನನ್ನ ಹತ್ರ ಈಗಲೂ ಆ ಪೇಪರ್ ಕಟಿಂಗ್ ಇದೆ. ಈಗಲೂ ಅಲ್ಲಿ 5,700 ಮತದಾರರಿದ್ದಾರೆ PJ ಬಡಾವಣೆನಲ್ಲಿ. ಈ ಏನು ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರು, ಆ ವಾರ್ಡ್ ಕಡೆ ಗಮನಿಸ್ಲಿಲ್ಲ, ಜನರ ಕಷ್ಟ ಕೇಳಿಲ್ಲ, ಇನ್ನೊಂದು ಮತ್ತೊಂದು ಇತ್ಯಾದಿ ಇತ್ಯಾದಿ ಏನು ಆಪಾದನೆಗಳನ್ನೇನು ಮಾಡಿದಾರಲ್ಲ ನೋಡ್ರಿ, ಅದರಲ್ಲಿ ಒಬ್ಬ ಸಾರ್ವಜನಿಕರ ಹೆಸರು ಕೂಡ ಇಲ್ಲ. ಎಲ್ಲ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ ಉಪಾಧ್ಯಕ್ಷ, ಕಾಂಗ್ರೆಸ್ ಸದಸ್ಯ, ಕಾಂಗ್ರೆಸ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ, ಎಲ್ಲ ಅವ್ರಗಳ ಹೆಸರೇ. ಆಮೇಲೆ ಕಾಂಗ್ರೆಸ್ ಬೂತಿನ ಅಧ್ಯಕ್ಷ, ಎಲ್ಲ ಇವ್ರ ಹೆಸರುಗಳು ಬಿಟ್ಟರೆ ಇನ್ಯಾರ್ದು ಇಲ್ಲ. ನಿಮಗೆ ಗೊತ್ತಿದೆ, ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದಲ್ಲೇ ಕಾಂಗ್ರೆಸ್ನವರು ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಸಹಿಸಲ್ಲ. ಅವನನ್ನ ಮೊದಲು ಆ ಕುರ್ಚಿಯಿಂದ ಇಳಿಸ್ಬೇಕು, ಇಲ್ಲ ಅಂದರೆ ಅವನು ಮುಖಕ್ಕೆ ಮಸಿ ಬೆಳಿಬೇಕು, ಅಷ್ಟೇ ಅವ್ರದ್ದು ಯೋಚನೆ. ಇವ್ರು ಹೇಗೆ ಒಂದು ನಿಜಾನ 99 ಸಾರಿ ಸುಳ್ಳು ಅಂತ ಸಾಬೀತು ಮಾಡಿ ಅಲ್ಲಿ ಯಶಸ್ವಿ ಆಗಂತ ವ್ಯಕ್ತಿತ್ವ ಇರತಕ್ಕಂಥವ್ರು ಕಾಂಗ್ರೆಸ್ನವರು. ಅಂದ್ರೆ ಆ ಒಂದು ಇದು ಒಂದು ಪ್ರಾಪಗೆಂಡಾ ಅಂತ ಹೇಳ್ತೀವಿ ಅಷ್ಟೇ. ಫಸ್ಟ್ ಟೈಮ್ ಮೇಯರ್ ಆಗ್ತೀರಿ, ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತೀರಿ, ಆಮೇಲೆ ನಿಮಗೆ ನಿಮ್ಮ ಪಕ್ಷದ ಪರವಾಗಿ ಹೊರ ರಾಜ್ಯದಲ್ಲೂ ಕೆಲಸ ಮಾಡುವಂಥ ಒಂದಿಷ್ಟು ಆಪರ್ಚುನಿಟೀಸ್ ಬರುತ್ತೆ. ನಿಮ್ಮ ಒಂದು ಸ್ಟ್ರಾಟಜೀಸು, ನಿಮ್ಮ ಒಂದು ಎಲೆಕ್ಷನ್ ಮಾಡುವಂಥ ರೀತಿಗಳನ್ನು ಅವರು ಮೆಚ್ಚಿ ನಿಮ್ಮನ್ನು ಹೊರ ರಾಜ್ಯಕ್ಕೆಲ್ಲ ಬೇರೆ ಎಲೆಕ್ಷನ್ಸ್ಗಳಿಗೆ ಸಹ ಕೂಡ ನಿಮ್ಮನ್ನು ನೇಮಿಸ್ತಾರೆ. ಸೊ ಇದರ ಬಗ್ಗೆ ಹೇಳೋದಾದ್ರೆ? ನಿಮ್ಮ ಪ್ರಶ್ನೆನಲ್ಲೇ ಉತ್ತರ ಇತ್ತು. ಆ್ಯಕ್ಚುಲಿ ನಮ್ಮ ಕೆಲಸಗಳನ್ನು ಗುರುತಿಸಿ ಇವನಲ್ಲಿ ಜವಾಬ್ದಾರಿ ಕೊಟ್ಟರೆ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಇವನು ಗೆಲ್ಲಿಸ್ಬೋದೇನೋ ಅನ್ನೋ ಒಂದು ಯೋಚನೆ ಹಿಡ್ಕೊಂಡು ನಮ್ಮನ್ನು ಅಲ್ಲಿ ನೇಮಕ ಮಾಡೋ ಅಂಥದ್ದು ನಮ್ಮ ಪಾರ್ಟಿನಲ್ಲಿ. ನನಗೆ ಆ್ಯಕ್ಚುಲಿ ಪಾಂಡಿಚೇರಿಗೆ ಹಾಕಿದ್ರು. ಹೌದು, ನಿಜ. ನಾವು ಚುನಾವಣಾ ಸ್ಟ್ರಾಟಜಿಗಳನ್ನು, ಆಮೇಲೆ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಜನರನ್ನ ಮನೆ ಬಾಗಿಲಿಗೆ ಮುಟ್ಟಿಸೋದಲ್ಲ, ಜನರ ಮನಸ್ಸಿಗೆ ಮುಟ್ಟ ಅಂತ ಕೆಲಸನ ನಾವು ಮಾಡ್ತೀವಿ. ನೀವು ಈಗ ಕಾರ್ಪೊರೇಟರ್ ಆಗ್ತೀರಿ, ಮೇಯರ್ ಆಗ್ತೀರಿ, ಹೊರ ರಾಜ್ಯದಲ್ಲಿ ಹೊರ ಜಿಲ್ಲೆಗಳಲ್ಲಿ ಒಳ್ಳೆ ಒಂದು ಕೆಲಸ ಮಾಡ್ತೀರಿ. ನೆಕ್ಸ್ಟ್ MLA ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ ನಿಮಗೆ ದಾವಣಗೆರೆ ದಕ್ಷಿಣಕ್ಕೆ. ಈ ಒಂದು ಗ್ರಾಫ್ ನೋಡ್ತಾ ಇದ್ರೆ, ಈ ಒಂದು ಸೂರ್ಯವಂಶ ಫಿಲಮಲ್ಲಿ ಈ ವಿಷ್ಣುವರ್ಧನ್ ಅವರು ಬಸ್ ತಗೋತಾರೆ, ಸ್ಟಾರ್ಟಿಂಗು ಒಂದು ಸಾಂಗ್ ಮುಗಿಯೋದ್ರಲ್ಲಿ ಒಂದು ದೊಡ್ಡ ಮನೆ ಕಟ್ತಾರಲ್ಲ, ಆ ಥರ ಸುಮ್ಮನೆ ಏರ್ತಾನೆ ಹೋಯ್ತು ನಿಮ್ದು. ಸೊ ಆ ಒಂದು ಜರ್ನಿ ಹೇಗೆ ಅನ್ನಿಸ್ತಣ ನಿಮಗೆ ಅಂತ? ಏನಿಲ್ಲ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ, ನಮಗೆ ಕಣ್ಣಿಗೆ ಕಾಣೋ ದೇವರಂದರೆ ನಮ್ಮ ತಂದೆ ತಾಯಿ, ಅಲ್ಲೇ ನಮ್ಮ ಮತದಾರರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು,
ಇಲ್ಲೆಲ್ಲ ಭಗವಂತನ ಆಶೀರ್ವಾದ ಅಂತೀವಲ್ಲ, ಹಾಗೆ ನಾವು ಹೇಗೆ ಪ್ರಯತ್ನ ಮಾಡ್ತೀವೋ ಹಾಗೆ ಫಲ ಕೊಡ್ತಾನೆ ಭಗವಂತ ಅನ್ನೋದು ನನ್ನ ನಂಬಿಕೆ. ಆಮೇಲೆ ಯಾರು ಕೂಡ ಏನೋ ಮುಂದಿನ ಭವಿಷ್ಯನ ಯಾರು ಕಂಡ್ಕೊಂಡಿರಲ್ಲ. ಏನೋ ಒಂದು ಗುರಿ ಇಟ್ಕೊಂಡಿರ್ಬೋದು, ಆಸೆ ಇಟ್ಕೊಂಡಿರ್ಬೋದು, ಭವಿಷ್ಯನ ಕಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ನಾವೊಂದು ಗುರಿ ಇಟ್ಕೊಂಡಿದ್ವಿ, ಭಗವಂತ ಸ್ವಲ್ಪ ಕೈ ಕೊಟ್ಟು ಸಪೋರ್ಟ್ ಮಾಡಿ ಮೇಲೆ ಎತ್ಕೊಂಡ ಅಂತ ಅನ್ಸುತ್ತೆ ನನಗೆ. ಇಲ್ಲ, ಅದೇ ವಿಚಾರಕ್ಕೆ ಬರೋಣ ಅಂತ ಇದ್ದೆ ಅಣ್ಣ. ಈಗ ಆಕ್ಚುಲಿ ನೀವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ MLA ಟಿಕೆಟ್ ತಗೋತೀರಿ. ನೀವು ಮೆಂಟಲಿ ಫಿಕ್ಸ್ ಇದ್ರಾ ಅಂತ? ಅಂದ್ರೆ ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ದಕ್ಷಿಣ ಒಂದು ಕಾಂಗ್ರೆಸ್ನ ಭದ್ರಕೋಟೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಅಲ್ಲಿ MLA ಇದ್ದಂಥವ್ರು ದಿವಂಗತ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಸೋಲಿಲ್ಲದ ಸರದಾರ್ ಅಂತಲೇ ಇದ್ರು. ಅಲ್ಲಿ ತುಂಬಾನೇ ಒಂದು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ರು. ಈ ಹಿಂದೆ ಯಶವಂತರಾವ್ ಜಾಧವ್ ಸಾಹೇಬರು ಎಲ್ಲರೂ ಪ್ರಯತ್ನ ಪಟ್ಟರು BJPನ ಕಮಲ ಅಲ್ಲಿ ಅರಳಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ನೀವು ಅಲ್ಲಿಗೆ ಕಾಂಪಿಟೇಷನ್ ಅಂತ ಹೋದಾಗ ಸೊ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು? ನಿಮ್ಮಲ್ಲಿ ಒಂದು ಈಗ ಅದು ಆತ್ಮವಿಶ್ವಾಸ ಇತ್ತ? ಏನು ಸಿಕ್ತು ಆಪರ್ಚುನಿಟಿ ಅಂತ ಕಂಟೆಸ್ಟ್ ಮಾಡಿದ್ದ? ಯಾವ ಥರ ಇತ್ತು ಅಂತ ಅಣ್ಣ? ಇಲ್ಲ, ನಾನು ಪ್ರಯತ್ನ ಮಾಡಿದೆ. ನನಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ಟಿಕೆಟ್ ಬೇಕು ಅಂತ ಪ್ರಯತ್ನ ಮಾಡಿದೆ. ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟರು. ನಾನು ಮಾನಸಿಕವಾಗಿ ಎಲ್ಲ ರೀತಿಯಿಂದನೂ ರೆಡಿ ಇದ್ದೆ. ಅದು ಆ್ಯಕ್ಚುಲಿ ನೀವು ಹೇಳ್ದಾಗೆ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ 20 ವರ್ಷಗಳ ಕಾಲ ಶಾಸಕರಾಗಿದ್ದರು. ಅದು ನಿಜ, ದೊಡ್ಡವರು. ನಾನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾನು ಒಂದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಏನಂದರೆ, ನೀವು ಇಡೀ ದಾವಣಗೆರೆ ಜಿಲ್ಲೆನಲ್ಲಿ ಆ್ಯಕ್ಚುಲಿ 8 ಕ್ಷೇತ್ರ ಇತ್ತು. ಈ ಮೊನ್ನೆ ಹರಪನಹಳ್ಳಿ ವಿಜಯನಗರಕ್ಕೆ ಸೇರಿದೆ. 8 ಕ್ಷೇತ್ರನೇ ಅಂತ ಇಟ್ಕೊಂಡ್ರು ಕೂಡ ತುಂಬ ಕಡು ಬಡವರು, ಅತಿ ಹೆಚ್ಚು ಕೂಲಿ ಕಾರ್ಮಿಕರು, ಅತಿ ಹೆಚ್ಚು ದೀನದಲಿತರು, ಬಹಳ ಕಷ್ಟದಿಂದ ಜೀವನ ಮಾಡೋ ಅಂಥ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ. ಹಾಗಾಗಿ ದಾವಣಗೆರೆ ಹುಟ್ಟಿ ಇಷ್ಟು ವರ್ಷ ಆಗಿದೆ. ದಾವಣಗೆರೆ 2 ಕಾನ್ಸ್ಟಿಟ್ಯೂನ್ಸಿ ಆಗಿ 20 ವರ್ಷ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಭಿವೃದ್ಧಿಲಿ ಕುಂಠಿತ ಆಗಿದೆ. ಸಾರ್ವಜನಿಕರಿಗೆ ಸಮಾನತೆ ಸಿಗ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ. ಅವರು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅಲ್ಲಿ ಯಾವುದು ಕೂಡ ಅಧಿಕಾರಿಗಳಾಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಎಕ್ಸೆಟ್ರಾ ಯಾರೇ ಇರ್ಬೋದು, ಹೆಚ್ಚಾಗಿ ಅವರಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನಾನು ಗಮನಿಸಿದೆ. ಆ ಭಾಗನ ಅಭಿವೃದ್ಧಿ ಮಾಡೋದಕ್ಕೆ ನನ್ನ ಆಲೋಚನೆ, ನನ್ನ ಗುರಿ ಏನು ಇಟ್ಕೊಂಡಿದ್ದೀನಿ, ಅದಕ್ಕೆ ಸೂಕ್ತವಾದ ಕ್ಷೇತ್ರ ಅಂತ ನಾನು ಭಾವಿಸಿದೆ. ನಾನು ಏನಾದರೂ ಗೆದ್ದರೆ, ಈಗ ನಾನು ಎಲ್ಲರಂಗೆ ನಾನು ಸಿಂಗಾಪುರ ಮಾಡ್ತೀನಿ, ದಕ್ಷಿಣ ಕ್ಷೇತ್ರನ ನಾನು ಮಲೇಷಿಯಾ ಮಾಡ್ತೀನಿ, ನಾನು ಜಪಾನ್ ಅಮೇರಿಕಾ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಏನಿದೆ ಅದನ್ನು ನೀಗಿಸೋ ಅಂತ ಕೆಲಸ ಮಾಡಬೇಕು. ಯಾರು ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ರು ಇವತ್ತು ಕೆಲಸ ಇಲ್ದೇ ನಿರುದ್ಯೋಗಿಗಳಾಗಿ ಮನೇಲಿ ಕೂತಿದ್ದಾರೆ. ಅಂಥವ್ರಿಗೆ ಏನಾದರೂ ಒಂದು ಕೆಲಸ ಕೊಡಿಸೋ ಅಂತ ಒಂದು ಪ್ರಯತ್ನ. ಯಾರು ನಿಜವಾಗ್ಲೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ನಿಜವಾಗ್ಲೂ ಕಷ್ಟ ಪರಿಸ್ಥಿತಿಲಿದ್ದಾರೆ, ಅವರಿಗೆ ಹಣದ ಕೊರತೆ ಇದೆ, ಅದು ಸಿಗದೇ ಇದ್ರೆ ಎಲ್ಲಿ ನನಗೆ ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯದ ವಾತಾವರಣದಲ್ಲಿ ಯಾರು ಇರ್ತಾರಲ್ಲ, ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಪೂರ್ತಿ ಮೇಲ್ ಕೂರ್ಸೋದು ಬೇಡ. ಅಟ್ಲೀಸ್ಟ್ ನಮ್ಮ ಥರ ಜೀವನ ಮಾಡೋಕ್ಕಾದ್ರೂ ಅವ್ರಿಗೊಂದು ದಾರಿ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಇದೆಲ್ಲದೂ ಕೂಡ ಆ ಕ್ಷೇತ್ರದಲ್ಲಿ ಸಾಧ್ಯ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ದಕ್ಷಿಣ ಕ್ಷೇತ್ರದಲ್ಲೇ ಟಿಕೆಟ್ ತಗೊಂಡೆ. ನೋಡ್ರಿ, ನಾನು ಅವಾಗಲೇ ಹೇಳಿದೆ, ಬಂಡೆನ ಹಣೆಯಿಂದ ಗುದ್ದಿ ಪುಡಿ ಪುಡಿ ಮಾಡಿದ್ರೆ ಜಗತ್ ನೋಡುತ್ತೆ, ಬಲೂನನ್ನ ಗುದ್ದಿ ನೀವು ಡಮ್ ಅನ್ಸಿದ್ರೆ ಜಗತ್ ನೋಡಲ್ಲ. ಇವನು ಉತ್ತರ ಕುಮಾರ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹಿರಿಯರು, ಶಾಮನೂರು ಶಿವಶಂಕರಪ್ಪನವ್ರು ದೊಡ್ಡವರು, ನಮ್ಮ ಎದುರಾಳಿ ಸ್ಪರ್ಧಾಳು ಯಾರೇ ಆಗಿರ್ಬೋದು, ನನ್ನ ಪ್ರಯತ್ನ, ನನ್ನ ಗುರಿ, ನನ್ನ ಒಂದು ಜನರ ಜೊತೆಲಿ ಬೆರಿತಾ ಇರತಕ್ಕಂಥ ಒಂದು ಮನಸ್ಥಿತಿ, ಆಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅದೆಲ್ಲದನ್ನು ಕೂಡ ನಾನು ಮನದಲ್ಲಿ ಇಟ್ಕೊಂಡು ಆ ಕ್ಷೇತ್ರನ ಆರಿಸ್ಕೊಂಡು
ಪ್ರಯತ್ನ ಮಾಡಿದೆ. ಬಟ್ ಜನರು ಇನ್ನೂ ಹೆಚ್ಚು ಆಶೀರ್ವಾದ ಮಾಡಿದ್ರೆ ಇವತ್ತು ನಿಮ್ಮ ಮುಂದೆ ನಾನು ಶಾಸಕನಾಗಿ ಕೂತ್ ಮಾತಾಡ್ತಿದ್ದೆ. ಅದೇ ಅಣ್ಣ, ಅಂದರೆ ಈಗ ನೀವು ಇಷ್ಟೆಲ್ಲ ಆ್ಯಕ್ಚುಲಿ ಮೇಯರ್ ಇದ್ದಾಗೇನೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರಿ ಅಲ್ಲಿ. ಈಗ ಕಂಡಂತೆ ನೋಡಿದ್ದೀವಿ, ನೀವೆಲ್ಲ ಇದು ಮಾಡಿದಿರಿ. ಹಾಗೆ ಮತ್ತೆ ನೀವು ಈಗ ಹೇಳ್ದಂಗೆ ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ ಅಲ್ಲಿದು ಏನು ಸಿಚುಯೇಷನ್ ಇದೆ, ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಅದು ಅವ್ರನ್ನ ಸ್ವಲ್ಪ ಮೇಲ್ ತರಬೇಕು ಅನ್ನೋ ಉದ್ದೇಶ ನಿಮ್ದಾಗಿತ್ತು. ಆದರೆ ಆ ಒಂದು ಉದ್ದೇಶ ಜನಗಳಿಗೆ ರೀಚ್ ಆಗೋದು ಸ್ವಲ್ಪ ತಡ ಆಯ್ತೇನೋ ಅಂತ ಅನ್ನಿಸ್ತು. ಇದು ಹೆಂಗಾಯ್ತು ಅಂತ ಅಂದರೆ, ಈಗ ಅಭಿಮನ್ಯು ಚಕ್ರವ್ಯೂಹದೊಳಗೆ ನುಗ್ಗಿದ್ರೇನೋ ಸರಿ, ಆದರೆ ವಿಜಯಶಾಲಿಯಾಗಿ ಹೊರಗೆ ಬರಕ್ಕೆ ಆಗ್ಲಿಲ್ಲಲ್ಲ, ಆ ಥರ ಆಯ್ತು ಅಂತ ಅನ್ಸುತ್ತೆ. ಈಗ ಆ ಕ್ಷೇತ್ರ ಖಾಲಿ ಇದೆ. ಇಲ್ಲ, ಕರೆಕ್ಟ್ ನೀವು ಹೇಳೋದು. ಶ್ರೀಕೃಷ್ಣ ಪೂರ್ತಿ ಹೇಳಿದ್ರೆ ಆಕ್ಚುಲಿ ಅಭಿಮನ್ಯು 18 ದಿನದಲ್ಲಿ ನಡೆಯೋ ಅಂತ ಯುದ್ಧನ 8 ದಿನದಲ್ಲಿ ಮುಗಿಸ್ತಿದ್ರೆ. ಬಟ್ ಇಲ್ಲಿ ನನಗೆ ದಾವಣಗೆರೆಯಲ್ಲಿ ಏನಾಯ್ತು ಅಂತಂದ್ರೆ, ನಾನು ಆಕ್ಚುಲಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ನಾವು ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಬಟ್ ಕೆಲವು ಪಕ್ಷಗಳು ಇವರ ಭಾವನೆ, ಇವರ ಕಾರ್ಯಕ್ಷಮತೆ, ಇವರ ಮನಸ್ಥಿತಿ ಅನ್ಯ ಧರ್ಮದವರಿಗೆ ಅವ್ರೇನು ಓಲೈಸ್ಕೊಂಡು ಇವತ್ತು ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದಾರೆ, ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಈ ಸತ್ಯಾಸತ್ಯತೆ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಮ್ಮ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಅವ್ರ ತಲೆಯಲ್ಲಿ ತುಂಬ ಅಂತ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ತುಂಬಾ ನಂಬಿದೆ. ಹೌದಣ್ಣ. ನಮ್ಮ ಏನು ಹಿಂದೂಗಳನ್ನ ಎಷ್ಟು ನಂಬಿದ್ನೋ, ಅಲ್ಪಸಂಖ್ಯಾತರು ಕೂಡ ಅಜಯ್ ಕುಮಾರ್ಗೆ ನಾವು ಈ ಸರಿ ಮೋಸ ಮಾಡಲ್ಲ ಅಂತೇಳಿ ಸಾಕಷ್ಟು ವೇದಿಕೆಗಳಲ್ಲಿ ನನಗೆ ಹೇಳಿದ್ರು, ಹೌದು, ಪ್ರಾಮಿಸ್ ಮಾಡಿದ್ರು. ಆಮೇಲೆ ನಮ್ಮ ಈ ಕಡೆ ಭಾಗದಲ್ಲಿ ನಮ್ಮ ಕಾರ್ಯಕರ್ತರುಗಳು ಇಲ್ಲ 100ಕ್ಕೆ 100 ನಾವು ಗಟ್ಟಿಯಾಗಿ ಚುನಾವಣೆ ಮಾಡಿ ಗೆಲ್ಸೋ ಪ್ರಯತ್ನ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನ ಇಟ್ಕೊಂಡು ಪ್ರಯತ್ನ ಶುರು ಮಾಡಿದೆ. ಯಾವಾಗ ನನಗೆ ಅಲ್ಪಸಂಖ್ಯಾತರು ಏನು ಹೇಳಿದ್ರು ಅಷ್ಟು ಮತ ಬೀಳಿಲ್ಲ, ಸ್ವಲ್ಪ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಕಡಿಮೆ ಆಗುತ್ತೆ. ನಾನೊಂದು 20-25 ಸಾವಿರ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಒಂದು 2,000 ಓಟ್ ಹಾಕಿದ್ರು, ಇಲ್ಲ ಅಂತಲ್ಲ. ಬಟ್ ಆವಾಗ ನಾನು ಚಕ್ರವ್ಯೂಹದಿಂದ ಹೊರಗೆ ಬರಕ್ಕಾಗ್ಲಿಲ್ಲ. ಅಲ್ಲಿ ನಾನು ಫೇಲ್ ಆಗ್ಬಿಟ್ರಿ, ನಂಬಿದ್ನಲ್ಲ. ಆಮೇಲೆ ಇನ್ನೊಂದು ನೋಡೋಣ ಮುಂದೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು ತುಂಬಾ ಜನ, ಇಲ್ಲ ಈ ಸರಿ ನಾವು ನಿಮಗೆ 100ಕ್ಕೆ 100 ನಾವು BJPಗೆ ಓಟ್ ಹಾಕ್ತೀವಿ, ನಿಮ್ಮನ್ನೇ ಗೆಲ್ಲಿಸ್ತೀವಿ. ನಾವು ಸುಮ್ಮನೆ ಆ BJP ಅವರು ಅಲ್ಪಸಂಖ್ಯಾತರ ವಿರೋಧಿಗಳು ಅಂದ್ಕೊಂಡು ನಾವು ನಿಮಗೆ ಮೋಸ ಮಾಡಿದ್ವಿ, ಈ ಸರಿ ಆ ಮೋಸ ಮಾಡಲ್ಲ. ನಾವು ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ. ಕೆಲವರು ಪಕ್ಷ ಮುಖ್ಯ ಅಂತಾರೆ, ಕೆಲವರು ವ್ಯಕ್ತಿ ಮುಖ್ಯ ಅಂತ. ಏನೋ ಈ ಸರಿ 100% ನಾವೆಲ್ಲ ಸಾಕಾರ ಮಾಡ್ತೀವಿ ಅಂತಿದ್ರೆ ನೋಡೋಣ. ಅವಕಾಶ ಸಿಕ್ಕರೆ ಈ ಸರಿ ಚಕ್ರವ್ಯೂಹದಿಂದ ಹೊರಗೆ ಬರ್ತದೆ. ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಮ ಅನಿಸಿಕೆ? ಇವತ್ತಿನ ನಮ್ಮ ಪ್ರಪಂಚದಲ್ಲಿ ಈಗ ಜನಸಂಖ್ಯೆ ಹೆಚ್ಚಾದಾಗೆಲ್ಲ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ತತ್ಕ್ಷಣ ಸುದ್ದಿಗಳು ಜನರಿಗೆ ಮುಟ್ಟಬೇಕಾಗಿದೆ, ಯಾಕಂದ್ರೆ ತಕ್ಷಣ ಜಾಗೃತರಾಗೋದಕ್ಕೆ ಒಂದು ಸಹಾಯ ಮಾಡಿಕೊಡುತ್ತೆ. ಆಮೇಲೆ ಎಲ್ಲರಲ್ಲೂ ಪತ್ರಿಕೆ ತಗೊಂಡು ಓದೋ ಅಂತ ಸಮಯ ಇರಲ್ಲ. ಎಲ್ರೂ ಟಿವಿ ಮುಂದೆ ಕುತ್ಕೊಂಡು ಸುದ್ದಿ ತಿಳ್ಕೊಳ್ಳೋ ಅಂತ ಒಂದು ಫ್ರೀನೆಸ್ ಇರಲ್ಲ. ಆ ಒಂದು ಕಾರಣಕ್ಕೆ ತಕ್ಷಣ ಸೋಷಿಯಲ್ ಮೀಡಿಯಾ ಮೊಬೈಲಲ್ಲಿ ಇಮಿಡಿಯೇಟ್ ಆಗಿ ಬರೋದ್ರಿಂದ ಮನುಷ್ಯನಿಗೆ ಜಾಗೃತಗೊಳಿಸೋ ಅಂತ ಕೆಲಸ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದೆ. ಆಮೇಲೆ ಅವನ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ತಾ ಇದೆ ಅನ್ನೋದು ನನ್ನ ಭಾವನೆ. ನಾನು ಯಾಕೆ ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಿದೆ ಅಂದ್ರೆ ಅಣ್ಣ, ಈಗ ಸ್ವಲ್ಪ ಮುಂಚೆ ಹೇಳಿದ್ರಿ, ಈಗ ಅಲ್ಪಸಂಖ್ಯಾತರ ಓಟ್ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ನಂಬಿದ್ದೆ, ಅದು ಓಟ್ ಬೀಳಲಿಲ್ಲ ಅಂತ. ಈ ಎಲೆಕ್ಷನ್ ಟೈಮಲ್ಲಿ ನೀವು ನಂಬದಂತ ಕೆಲವರು ನಿಮ್ಮ ಜೊತೆಗಿರೋರೆ ನಿಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಿ, ಒಂದು ಏನೋ ಇಡನ್ ವಿಡಿಯೋ ತರ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರಣ. ಅದು ನಿಮಗೂ ಗೊತ್ತಿದೆ ಏನ್ ವಿಚಾರ ಅಂತೇಳಿ. ಸೊ ಅದೆಲ್ಲಾದ್ರೂ ನಿಮಗೆ ಎಲೆಕ್ಷನ್ಗೆ ನೆಗೆಟಿವ್ ಆಯ್ತಾ ಅಂತ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಜನಕ್ಕೆ ಅನುಮಾನ ಇದೆ ಇದು ಆಕ್ಚುಲಿ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾವು. ಮಹಾಶಿವರಾತ್ರಿ ಕಾರ್ಯಕ್ರಮದ ಹಿಂದಿನ ದಿವಸ ನಾವು ಸ್ಟೇಜ್ ಎಲ್ಲ ಯಾವ ರೀತಿ ರೆಡಿ ಮಾಡಿದ್ದಾರೆ,
ಅಲ್ಲಿ ಚೇರ್ ಎಲ್ಲ ಹಾಕಬೇಕು, ಎಲ್ಲಿ ಲಿಂಗು ಪೂಜೆ ಎಲ್ಲಿ ಮಾಡ್ಕೋಬೇಕು ಅಂತ ಎಲ್ಲ ಒಂದು ವ್ಯವಸ್ಥೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ 4-6 ಜನ ಸ್ನೇಹಿತರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ಇದನ್ನು ಮೊನ್ನೆ ದಿವಸನೂ ಕೂಡ ನಾನು ನಮ್ಮ ತಮಿಳ್ನಾಡು ಯಾರವರು IPS ಅಧಿಕಾರಿಯಾಗಿ ತಮಿಳ್ನಾಡಿಗೆ ಹೋದ್ರು, ಅಣ್ಣಾಮಲೈ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಮೊನ್ನೆ. ನಾನು ಏನು ಹೇಳಿದ್ದೆ ಅದನ್ನ ಅಣ್ಣಾಮಲೈ ಅವರು ರಿಪೀಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಬಟ್ ಅವ್ರು ನನಗಿಂತ ಬುದ್ಧಿವಂತರು, ಅವ್ರದ್ದು ಅದೇ ಯೋಚನೆ ಇದೆ, ರಿಪೀಟ್ ಮಾಡಿಲ್ಲ, ಅವ್ರದ್ದು ಅದೇ ಯೋಚನೆ ಇದೆ. ನಾನು ಏನು ಹೇಳಿದ್ದೆ ನೋಡ್ರಿ, ಭಾರತ ದೇಶ ಬಹಳ ದೊಡ್ಡ ದೇಶ. ಇಲ್ಲಿ ನಿಂತ ನೀರು ಹುಳ ಹಿಡಿಯುತ್ತೆ. ಯಾವಾಗಲೂ ಹರಿಯ ನದಿ ಆಗ್ಬೇಕು ರಾಜಕಾರಣ ಅನ್ನೋದು. ನಾನಲ್ಲಿ ಭಾರತೀಯ ಜನತಾ ಪಕ್ಷ, ನಾನು ಯಾವ ಪಕ್ಷದಲ್ಲಿದ್ದೀನಿ ಆ ಪಕ್ಷ ಕಟ್ಟಬೇಕು, ಆ ಪಕ್ಷ ಬೆಳೆಸ್ಬೇಕು, ಅಲ್ಲಿ ಕಾರ್ಯಕರ್ತರಿಗೆ ಒಳ್ಳೇದು ಮಾಡ್ಬೇಕು, ಅಲ್ಲಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕು, ಅಲ್ಲಿ ಆ ನಗರಕ್ಕೆ ಆ ಕ್ಷೇತ್ರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಬೇಕು. 5 ವರ್ಷ ಬೇಡ, 10 ವರ್ಷ ಇಡಬೇಕು. 10 ವರ್ಷ ಆದ್ಮೇಲೆ ನಾನು ಮನೆಗೆ ಬರ್ತಾ ಇರ್ಬೇಕು. 11ನೇ ವರ್ಷಕ್ಕೆ ಮತ್ತೆ ನಿಮ್ಮಂಥ ಯುವಕ ಬರಲಿ. ನಿಮ್ಮಂಥ ಯುವಕ ನನಗಿಂತ ಹೆಚ್ಚಿಗೆ ಅವನಿಗೆ ನಾಲೆಡ್ಜ್ ಇರುತ್ತೆ. ಇವತ್ತು ನೋಡ್ರಿ, ನಮ್ಮ ಅಜ್ಜನಿಗಿಂತ ಅಪ್ಪ ಬುದ್ಧಿವಂತರು, ಅಪ್ಪನಿಗಿಂತ ನಾನು ಬುದ್ಧಿವಂತ, ನನಗಿಂತ ನನ್ನ ಮಗ ಬುದ್ಧಿವಂತ. ಇವತ್ತು ಟೆಕ್ನಾಲಜಿ ಹೆಚ್ಚಾದಾಗೆಲ್ಲ ಮನುಷ್ಯನ ಒಂದು ದೂರದೃಷ್ಟಿ, ಅವನ ಒಂದು ಯೋಚನೆ, ಅವನ ಒಂದು ಗುರಿ, ಅವನ ಒಂದು ಪ್ರಯತ್ನ ಎಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಯುಷ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದಿರ್ಲಿ, ಅದು ಬೇರೆ ವಿಷಯ ಅಲ್ವಾ? ಕರೆಕ್ಟ್. ಹಾಗಾಗಿ ನಾನು 50 ವರ್ಷ ಅಲ್ಲಿ ಮಳೆ ಹೊಡ್ಕೊಂಡು ನಾನಲ್ಲಿ ರಾಜಕಾರಣ ಮಾಡಕ್ ನಾನು ತಯಾರಿಲ್ಲ. ನಾನು 5 ವರ್ಷ ಬೇಡ, 10 ವರ್ಷ ನಾನು ವಾಲಂಟಿಯರ್ ಆಗಿ ಮನೆಗೆ ಬರ್ತಾ ಇರ್ಬೇಕು. ಇದು ಇಡೀ ಜಗತ್ತಿನಲ್ಲಿ ನಾವು ಅಮೆರಿಕದಲ್ಲಿ ನೋಡ್ತಾ ಇದ್ದೀವಿ. ಅಮೆರಿಕದಲ್ಲಿ ಒಬ್ಬ ಅಧ್ಯಕ್ಷ ಆದವನು 10 ವರ್ಷ ಮಾತ್ರ ಅವನಿಗೆ ಅವಕಾಶ. 10 ವರ್ಷ ಆದ್ಮೇಲೆ 11ನೇ ವರ್ಷಕ್ಕೆ ಅವನೇನ್ ಹಿಂದೆ ಕೆಲಸ ಮಾಡ್ತಿರ್ತಾನೆ ಆ ಕೆಲಸ ಮಾಡ್ತಿರ್ತಾರೆ. ನೀವು ನೋಡಿರಿ, ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳೆಲ್ಲ, ಬರಾಕ್ ಒಬಾಮಾ ಅವರು ಈಗೂ ಕೂಡ ಒಂದು ಸಾಫ್ಟ್ವೇರ್ ಇದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು 10 ವರ್ಷ ಪ್ರಧಾನಮಂತ್ರಿ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ ಅನ್ಕೊಂಡು ಇವರು 4 ಜನ ಗನ್ಮ್ಯಾನ್ ಹಿಡ್ಕೊಂಡು, ಹಂಗೆ 4 ಜನ ಬಾಡಿ ಗಾರ್ಡ್ ಹಿಡ್ಕೊಂಡು, 4 ಕಾರ್ಗಳು ಹಿಂದೆ ಮುಂದೆ ಹಿಡ್ಕೊಂಡು ಹಿಂಗೆ ಲೈಫ್ ಲೀಡ್ ಮಾಡಕ್ ನನಗೆ ಇಷ್ಟ ಇಲ್ಲ. ನಾನು 10 ವರ್ಷ ಆ ಜನಕ್ಕೆ ಏನ್ ಬೇಕು ಅದಕ್ಕೆ ಕೊಡ್ತಾ ಇರಬೇಕು. ಅಲ್ಲಿಂದ ನಾನು ಮನೆಗೆ ಬರ್ತಾ ಇರಬೇಕು. ಇನ್ನೊಬ್ಬನಿಗೆ 11ನೇ ವರ್ಷಕ್ಕೆ ಅಲ್ಲಿ ಪಕ್ಷ ಬೆಳೆಸ್ಬೇಕು. ಅವನನ್ನು ಮತ್ತೆ ಅಲ್ಲಿ ಅವನನ್ನು ಶಾಸಕನನ್ನಾಗಿ ಮಾಡ್ಬೇಕು. ಹೆಚ್ಚು ಜನ ಸೇವೆ ಮಾಡಕ್ಕೆ ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು. ನನ್ನ ಪಾಡಿ ನಾನು ಇರ್ಬೇಕು, ನನ್ನ ಜೀವನ ಮಾಡ್ಕೊಂಡು. ಇದನ್ನ ಹೇಳಿದ್ದೀನಿ ಬಿಟ್ರೆ ನಾನು ಯಾವೊಬ್ಬ ರಾಜಕಾರಣಿ ಹೆಸರನ್ನು ನಾನೇನು ಹೇಳಿಲ್ಲ. ಯಾವೊಬ್ಬ ಬಂಡವಾಳಶಾಹಿ ಬಗ್ಗೆನೂ ನಾನು ಮಾತಾಡಿಲ್ಲ. ಯಾವೊಬ್ಬ ಧರ್ಮದ ಬಗ್ಗೆನೂ ನಾನು ಮಾತಾಡಿಲ್ಲ. ಯಾರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ. ನಾನು ಸಾರ್ವಜನಿಕವಾಗಿ ಜನರಿಗೆ ತಿಳುವಳಿಕೆ ಕೊಡೋ ಒಂದು ಆಲೋಚನೆಯನ್ನು ಹಿಡ್ಕೊಂಡು, ಈ ರೀತಿ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಅವನಿಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ, ಸೇವೆ ಮಾಡ್ಬೇಕು. ಬೆಳಗ್ಗೆ ಎದ್ರೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಬೇಕು, ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಹಾರವನ್ನ ಹುಡುಕಬೇಕು, ಅವನ್ ಬಗೆಹರಿಸಿ ಸಂತೋಷದಿಂದ ಮನೆ ಕಳಿಸ್ಬೇಕು. ಈ ಒಂದು ಎನರ್ಜಿ ಎಲ್ಲಿವರೆಗೂ ಇರುತ್ತೋ ಅವ್ನು ರಾಜಕೀಯದಲ್ಲಿ ಉಳಿಬೇಕು. ಅದಕ್ಕೆ ಉದಾಹರಣೆ ನರೇಂದ್ರ ಮೋದಿಜಿಯವರು. ಹಾಗಾಗಿ ನಾನು ಗೆದ್ದ ಮೇಲೆ 24 ಗಂಟೆ ಸಾರ್ವಜನಿಕರು ಮಧ್ಯೆ ಇರಬೇಕು. ಅವ್ರ ಕಷ್ಟ ಸುಖಗಳನ್ನ ಪದೇ ಪದೇ ಕೇಳಬೇಕು, ಸ್ಪಂದಿಸಿ ಕೈಲಾದಷ್ಟು ಶಕ್ತಿ ಮೀರಿ ಬಗೆಹರಿಸೋ ಪ್ರಯತ್ನ ಮಾಡಬೇಕು. ಅದನ್ನ ನಾನು ಹೇಳ್ಕೊಂಡಿದ್ದೀನಿ. ಬಿಟ್ರೆ ಇವ್ರೆಲ್ಲದನ್ನು ಬಿಟ್ರು ಒಂದು 10-12 ಸೆಕೆಂಡ್ ಅದು ಏನಿದೆ ಅಂತಾನು ಬೇಕಾದ್ರೆ ನಾನು ರಿಪೀಟ್ ಮಾಡಬಲ್ಲೆ. ನಾನು ನಮ್ಮ ದೇಶ ಅಮೇರಿಕಾ ಸಿಸ್ಟಮ್ ಇರಬೇಕು, ನಾನೇನು ಸಾಯುವಾಗ ಗುಂಡು ಹೊಡ್ಸ್ಕೊಂಡು ಸಾಯ್ಬೇಕು ಅನ್ನೋ ನನಗೆ ಆಸೆ ಇಲ್ಲ. ನಾನು ನನ್ನ ಕೈಲಿ ಎಷ್ಟು ದಿವಸ ಸಾಧ್ಯ ಅಷ್ಟು ದಿವಸ ಸೇವೆ ನನಗೆ ಭಾಳ ಆಸೆ ಇಲ್ಲ. ನಾನೊಂದು 10 ವರ್ಷ ಅಧಿಕಾರದಲ್ಲಿದ್ದು ಜನರಿಗೆ ಏನು ಸೇವೆ ಮಾಡ್ಬೇಕು, ಅಲ್ಲಿಂದ ನಾನು ಮನೆಗೆ ಬರಬೇಕು ಅಂತ ಹೇಳಿದ್ದೀನಿ ಅಷ್ಟೇನೆ. ಅಷ್ಟು ಕಟ್ ಮಾಡಿದಾರೆ ಅವರು. ಅದು ಕೊನೆ ಪದನೂ ಅಷ್ಟು ಉಳಿಸಿಲ್ಲ, ಕೊನೆ ಪದನೂ ಕಟ್ ಮಾಡಿದ್ದಾರೆ. ಇವ್ರಿಗೆ ಏನಾಗ್ಬಿಡ್ತು, ಸಾಯಬೇಕಾದ್ರೆ ಗುಂಡು ಹೊಡ್ಸ್ಕೊಂಡು ಸಾಯ್ಬೇಕಾಗಿಲ್ಲ ಅನ್ನೋದು ಇದು ಯಾರೋ ಒಬ್ಬ ವ್ಯಕ್ತಿಗಂದ್ರು ಅಂತೇಳಿ ಅದನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ನನಗೆ ಎಷ್ಟು ಜನ ನೋಡಿದ್ರಲ್ಲ, ಅದರಲ್ಲಿ ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು, ನೀನೇನು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ, ಯಾರಿಗೂ ಬೆರಳು ಮಾಡಿ ಹಂಗಿಸಿಲ್ಲ, ಅಮೇರಿಕದಲ್ಲಿ ನಡೆಯೋಂಥ ವಿಷಯನ ನಾನು ಹಂಗೆ ಬದುಕಿ ಬಾಳ್ಬೇಕು, ರಾಜಕಾರಣ ಮಾಡಬೇಕು ಅನ್ನೋದನ್ನ ಹೇಳ್ಕೊಂಡಿದೀಯಾ. ಇದರಿಂದ ನಿನಗೆ ಯಾವುದೂ ಕೂಡ ಇಂಬ್ಯಾಲೆನ್ಸ್ ಆಗಲ್ಲ,
ಇದರಿಂದ ನಿನಗೆ ಒಳ್ಳೇದಾಗತ್ತೆ, ಮಾಡ್ತಾ ಇರೋದು ಸರಿ ಇದೆ, ನುಗ್ಗು ಅಂತೇಳಿ ನನಗೆ ತುಂಬಾ ಜನ ಆಶೀರ್ವಾದ ಮಾಡಿದ್ರು. ನೋಡ್ರಿ, ಒಳ್ಳೇದು ಮಾಡೋದಂತೂ ಗೊತ್ತಿಲ್ಲ, ಹೌದಾ? ಒಳ್ಳೇದು ಮಾಡೋದಂತೂ ಗೊತ್ತಿಲ್ಲ, ಕೆಟ್ಟದನ್ನ ಮಾಡೋದಷ್ಟೇ ಅವ್ರಿಗೆ ಗೊತ್ತಿರೋದು. ಅದರಲ್ಲೂ ಕೆಟ್ಟದ್ದು ಮಾಡ್ತಾರೆ. ಹೆಂಗೆ? ಅರ್ಧ ಜೀವ ಮಾಡಿ ಕೈ ಬಿಡ್ತಾರೆ, ಪೂರ್ತಿನೂ ಹೊಡೆಯಲ್ಲ ಇವರು. ಈಗ ಹೆಂಗ್ ನಾವು ನೋಡ್ತಿದೀವಲ್ಲ ದಾವಣಗೆರೆನಲ್ಲಿ, ಅದೇ ಪರಿಸ್ಥಿತಿ. ನೀವು ಬೇರೆ ಪಾರ್ಟಿಯವರ, ನಿಮ್ಮನ್ನು ಟಾರ್ಗೆಟ್ ಮಾಡದೆ, ನೀವು ನಮ್ಮ ಪಾರ್ಟಿಯವರ, ನಿಮ್ಮನ್ನು ಭುಜದ ಮೇಲೆ ಕೂರಿಸ್ಕೊಳ್ಳೋದೆ. ಏನಿವತ್ತು ಸಾರ್ವಜನಿಕರು ಅಂದ್ರೆ ಏನು? ನಾನೊಬ್ಬ ಜನಪ್ರತಿನಿಧಿ ಆಗ್ತಾ ಇದ್ದೀನಿ ಅಂತಂದ್ರೆ ನನ್ನಲ್ಲಿ ಯಾವ ಗುಣಗಳಿರ್ಬೇಕು? ಹೇಳಿದ್ನಲ್ಲ ಆವಾಗ್ಲೇ, ಎಲ್ಲರೂ ಒಂದೇ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇರಬಾರ್ದು, ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇರಬಾರ್ದು, ಇವನು ಈ ಕೀಳು ಜಾತಿ ಇವನು ಮೇಲ್ಜಾತಿ ಅನ್ನೋ ಭೇದ ಭಾವ ಇರಬಾರ್ದು, ಇವನೊಬ್ಬ ಸಣ್ಣ ಉದ್ಯಮಿದಾರ ಇವನು ಬಹಳ ದೊಡ್ಡ ಉದ್ಯಮಿದಾರ ಅನ್ನೋ ಭಾವನೆ ಇರಬಾರ್ದು. ಎಲ್ಲರನ್ನೂ ಒಂದೇ. ಈಗೇನು ನಿಮ್ಮ ಕೈ ಎರಡೂ ಹಿಡ್ಕೊಳ್ಳೋಣ. ನಾವು ಜಾತಿ ವಿಷಯದಲ್ಲಿ ಹೋದಾಗ ಇಬ್ರು ಒಂದೊಂದು ಜಾತಿ ಇರ್ಬೋದು ಅನ್ಕೊಳ್ತೀನಿ. ಮನುಷ್ಯ ಅಂದಮೇಲೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಹಿಡ್ಕೋಬೇಕು. ಸುಮ್ಮನೆ ಏನೋ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಅದು ಮಾಡಿರೋದು ಬಿಟ್ರೆ ಅದರಲ್ಲಿ ಯಾರಿಗೂ ಕೂಡ ನಾನು ಏನೂ ಅಂದಿಲ್ಲ. ಈ ಹಿಂದೆ ಕಂಟೆಸ್ಟ್ ಮಾಡಿದಂತಹ ಒಬ್ಬ ಅಭ್ಯರ್ಥಿ ಎಲ್ಲೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ವಿಚಾರ ಹೇಳ್ತಾರೆ. ಏನಂದರೆ, ದಾವಣಗೆರೆಯ ರಾಜಕೀಯ ಬರ್ತಾ ಬರ್ತಾ ಭಾಳ ಒಂದು ಬೇರೆ ಟರ್ನ್ ತಗೊತಾ ಇದೆ. ಈಗ ನನ್ನ ಜೊತೆ ಯಾರಾದರೂ ಬಂದು ಫೋಟೋ ತೆಗೆಸ್ಕೊಂಡ್ರೆ, ಮಾತಾಡಿಸಿದ್ರೆ, ಅದು ಗೊತ್ತಾದರೆ ಅವರಿಗೆ ಹಿಂಗೆ ಫೋನ್ ಮಾಡಿ ಅಲ್ಲೇ ಯಾಕೆ ಹೋಗಿದೆಯಾ, ಇದು ಯಾಕೆ ಮಾಡಿದೆಯಾ ಅನ್ನೋ ಥರ ಅವರೊಂದು ಸಿಚುಯೇಷನ್ನ ಹೆದರಿಸಿದ್ರು ಅಂತೇಳಿ ಹಂಚ್ಕೊಂಡಿದ್ದಾರೆ. ನಿಮ್ಗೇನಾದರೂ ಆ ಥರ ಒಂದು ಸಿಚುಯೇಷನ್ ಯಾವತ್ತಾದರೂ ಫೇಸ್ ಮಾಡಿದ್ದೀರಾ? ಇಲ್ಲ ನಿಮ್ಮ ಜೊತೆಗಿರೋರಿಗೆ ಯಾರಿಗಾದರೂ ಆ ಥರ ಬಂದಿರೋ ವಿಚಾರಗಳಿದೆಯಾ? ಇದಕ್ಕೆ ಒಂದು ವರ್ಡ್ ಆನ್ಸರ್ ಹೇಳಬೇಕು ಅಂದರೆ ಅಸಹಿಷ್ಣುತೆ ಅಂತಾರೆ. ಅದು ನಮ್ಮ ದಾವಣಗೆರೆಯಲ್ಲಿ ಆಡಳಿತ ಪಕ್ಷದವರಿಗೆ ತುಂಬಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಖಾಲಿ ಇದೆ. ಬೈ ಎಲೆಕ್ಷನ್ ಕೂಡ ಇನ್ನೇನು ಸಮೀಪಿಸ್ತಿದೆ. ಈಗ ನಿಮ್ಮ ಮುಂದಿನ ನಡೆ? ಈಗ ನಾನು ಕಳೆದ ಬಾರಿ ಅಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದೀನಿ. ಈ ಸರಿ ತುಂಬ ಜನ ಆಸ್ಪಿರೆಂಟ್ಸ್ಗಳಿದ್ದಾರೆ. ಹಾಗಾಗಿ ಅವರು ಎಲ್ಲರೂ ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ. ನಾನು ಕೂಡ ಸೋತಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಆಬ್ವಿಯಸ್ಲಿ ಕೇಳ್ತಾ ಇದ್ದೀನಿ. ನಿಮಗೆ ಟಿಕೆಟ್ ಸಿಗೋದ್ರ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದೀರಾ? ನಾನು ನಂಬಿಕೆಟ್ಟವರಿಲ್ಲವೋ ಮನುಜ ಅಂಥೇಳಿ ಹೇಳಿದಾರಲ್ಲ ಹಿರಿಯರು. ನಾನು ಆ ನಂಬಿಕೆಯಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅಂಥೇಳಿ ಅಂದ್ಕೊಳ್ತಿದ್ದೀನಿ. ನಾನು ನನ್ನ ಪ್ರಯತ್ನ, ಭಗವಂತ, ಇದೆರಡನ್ನು ನಂಬಿರೋ ನಾನು. ಅದೆರಡೂ ಸಿಕ್ಕ ಮೇಲೆ ಜನರನ್ನು ನಂಬೋನು ನಾನು. ಈ ಸರಿ ಅದು 3 ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ BJPಯಲ್ಲಿ, ಅದು ದಾವಣಗೆರೆ ಜಿಲ್ಲೆಯ BJPಯಲ್ಲಿ ಬಣ ಬಡಿದಾಟ ಎದ್ದು ಕಾಣ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಬಣ ಬಡಿದಾಟ ಅಂತ ಅದನ್ನು ನಾನು ಒಪ್ಕೊಳ್ಳಲ್ಲ. ಈಗ ಸಿಂಪಲ್ಲಾಗಿ ಹೇಳಬೇಕು ಅನ್ನೋದಾದರೆ, ಒಂದು ಕುಟುಂಬ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಮಸ್ಯೆಗಳು ಬರುತ್ತಂತೆ. ನಮ್ಮದು ದೊಡ್ಡ ರಾಜಕೀಯ ಪಕ್ಷ ಅಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಅದೇನು ಅಂತ ದೊಡ್ಡ ವಿಚಾರ ಏನಲ್ಲ. ಅದೆಲ್ಲ ಹಿಂದೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ವು. ಈಗಾಗಲೇ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀವಿ, ಎಲ್ಲ ಪ್ರೆಸ್ ಮೀಟಿಗೆ ಒಟ್ಟಾಗಿ ಹೋಗ್ತಾ ಇದ್ದೀವಿ, ಪಾರ್ಟಿ ಆಫೀಸಿಗೆ ಒಟ್ಟಾಗಿ ಹೋಗ್ತಾ ಇದ್ದೀವಿ, ಸಂಘಟನೆಗೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ. ಆ ಥರ ಏನಿಲ್ಲ. ಈಗೆಲ್ಲರೂ ಕೂಡ ಪಕ್ಷ ನಿಷ್ಠೆಯನ್ನು ತೋರಿಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಗಲಿ, ಯಾವುದೇ ಬಣ ಅನ್ನೋದು ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ? ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕರೆ ದಾವಣಗೆರೆ ದಕ್ಷಿಣ ಜನತೆ ನಿಮ್ಮಿಂದ ಏನನ್ನ ಅಪೇಕ್ಷಿಸ್ಬೋದು? ತುಂಬ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರಿ ನೀವು. ಆ್ಯಕ್ಚುಲಿ ದಾವಣಗೆರೆ ದಕ್ಷಿಣ ಜನತೆ ಒಂಥರ ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕೆಲವರು ಆ ಭಯವನ್ನ ಹೋಗ್ಸ ಅಂತ ಒಬ್ಬ ಯಾರಾದ್ರೂ ಯುವ ನಾಯಕ ಬರಲಿ ಅಂತೇಳಿ ಕಾಯ್ತಾ ಇದ್ದಾರೆ. ಅದನ್ನ 100% ನಾನು ಮಾಡ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಇದೆ.
ಅವಕಾಶ ಸಿಕ್ಕರೆ ನಾನೇನು ಇವತ್ತು ಮಾತಾಡ್ತೀನಿ ಅದನ್ನು ಸಾಧಿಸೇ ತೋರಿಸ್ತೀನಿ. ಒಂದು ವೇಳೆ ನಿಮಗೆ ಟಿಕೆಟ್ ಕೈ ತಪ್ಪಿದ್ದಲ್ಲಿ ನಿಮ್ಮ ಮುಂದಿನ ನಡೆ? ಈಗ ನಾನು ಚುನಾವಣೆಗೆ ನಿಂತರೆ ಆ್ಯಕ್ಚುಲಿ ನಾನು ತುಂಬ ಆರಾಮಾಗಿರ್ತೀನಿ. ಯಾಕಂದರೆ ನನ್ನ ಸಹ ಕಾರ್ಯಕರ್ತರಿರ್ಬೋದು, ನನ್ನ ನಾಯಕರುಗಳಿರ್ಬೋದು ಎಲ್ಲರೂ ಹೆಚ್ಚು ನನ್ನ ಕಡೆ ಗಮನ ಕೊಡ್ತಾರೆ. ನನ್ನನ್ನು ಒಂಥರ ಈ ಹೂವಿನ ಪಲ್ಲಕ್ಕಿಲಿ ಕೂತ್ಕೊಂಡು ತಗೊಂಡೋಗೋದು ಕೆಲಸ ಮಾಡ್ತಾರೆ. ನಾನು ತುಂಬ ಫ್ರೀ ಆಗಿರ್ತೀನಿ ನನ್ನ ಕ್ಯಾಂಡಿಡೇಟ್ ಆದರೆ. ಅದೇ ಏನಾದರೂ ನನಗೆ ಟಿಕೆಟ್ ಸಿಕ್ಕಿಲ್ಲ, ಬೇರೆಯವ್ರಿಗೆ ಟಿಕೆಟ್ ಸಿಕ್ತು ಅಂದರೆ ನಾನು ತುಂಬ ಬ್ಯುಸಿ ಆಗ್ತೀನಿ. ಯಾಕಂದರೆ ಪಕ್ಷ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಅಂದಾಗ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ತಾ ಇರುವಾಗ ಆತನನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಬೇಕು ಅನ್ನೋದು ನನ್ನ ಗುರಿ ಇರುತ್ತೆ. ಅವಾಗ ಶ್ರಮ ಹೆಚ್ಚಾಗುತ್ತೆ. ಆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ದಕ್ಷಿಣದಲ್ಲಿ ಏನ್ ಇರಬೇಕಾಗಿದ್ದು ಇಲ್ಲ, ಏನ್ ಇರಬಾರ್ದಾಗಿದ್ದು ಹೆಚ್ಚಾಗಿದೆ. ಅಲ್ಲಿ ನೆಮ್ಮದಿ ಇರಬೇಕಾಗಿತ್ತು ಇಲ್ಲ, ಅಸೂಯೆ ಇರಬಾರ್ದಾಗಿತ್ತು, ಕೆಲವೊಬ್ರಿಗೆ ಅಸೂಯೆ ತುಂಬ ಇದೆ. ಈ ಬಣ ಬಡಿದಾಟ ಅದೆಲ್ಲ ಇಲ್ಲ ಅಂತ ನೀವು ಒಪ್ಕೋತೀರಿ? ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಣ ಬಡಿದಾಟ ಬದಿಗಿಟ್ಟು ಯಾವುದೇ ತೊಂದರೆ ಇಲ್ದಂಗೆ ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ದಕ್ಷಿಣದಲ್ಲಿ ಕಮಲ ಅರಳುತ್ತೆ. ನಾನೇನು ಆಂಜನೇಯ ಅಲ್ಲ, ಎದೆ ಬಗ್ದು ರಾಮ ನನ್ನ ದೇಹದಲ್ಲಿದ್ದಾನೆ ಅಂತ ತೋರಿಸೋದಕ್ಕೆ. ಹಿಂದೆ ಒಂದು ವಾತಾವರಣ ಇತ್ತು, ಹಿರಿಯರು, ಯಜಮಾನರು, ಸಮಾಜದ ಮುಖಂಡರು ಅಂತ. ಈಗ ಆ ವಾತಾವರಣ ಇಲ್ಲ. ಅಲ್ಲಿ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಒಂದು ಆಲೋಚನೆ ನೀಡ್ಕೊಂಡಿದ್ದಾರೆ. ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾವೆಲ್ಲ ನೆಮ್ಮದಿಯಿಂದ ಜೀವನವನ್ನ ಮಾಡ್ಬೋದು ಅನ್ನೋದು ಅವ್ರ ತಲೆಯಲ್ಲಾಗಲೇ ಬಂದಿದೆ. ಈ ಸಾರಿ 100ಕ್ಕೆ 100 ದಕ್ಷಿಣದ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವರು ಅವಾಗಲೇ ಕೇಳಿದ್ರಲ್ಲ ಒಂದು ಪ್ರಶ್ನೆನ, ಏನಿಲ್ಲ ಏನಿದೆ, ಅದೆರಡೂ ಕೂಡ ಅವರಿಗೆ ಸಿಗುತ್ತೆ. ಈ ಸರಿ ಜನ ಆಶೀರ್ವಾದ ಮಾಡ್ತಾರೆ. ಈ ಸರಿ ಮುಖ್ಯವಾಗಿ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮತ ಜಾಸ್ತಿ ಇದೆ. ಅವರಲ್ಲಿ BJP ಅಂದರೆ ಒಂದು ಭಯದ ವಾತಾವರಣನೋ ಇಲ್ಲ ಇನ್ನೊಂದೇನೋ ಒಂದು ನೆಗೆಟಿವ್ ಭಾವನೆ ಇದೆ. ಸೊ ಅದ್ರ ಬಗ್ಗೆ ನೀವು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದರಲ್ಲಿ ತುಂಬ ಮುಖಂಡರಿಗೆ ಗೊತ್ತಿದೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ. ಆದರೆ ನಾನು ಅವಾಗಲೇ ಹೇಳಿದೆ, 99 ಒಂದು ನಿಜವನ್ನು 99 ಬಾರಿ ಸುಳ್ಳು ಅಂತ ಹೇಳಿದ್ರೆ ಹೆಂಗೆ ನಂಬ್ತಾರೋ, ಅಲ್ಲಿರೋ ಅಲ್ಪಸಂಖ್ಯಾತರಿಗೆ ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಗುಮ್ಮ, ಅದೇನೋ ಒಂದು ಭೂತ, ಅದು ನಿಮ್ಮನ್ನು ತಿಂದುಬಿಡುತ್ತೆ, ನಿಮಗೆ ಹಂಗೆ ತೊಂದರೆ ಕೊಡುತ್ತೆ, ಹಿಂಗೆ ತೊಂದರೆ ಕೊಡುತ್ತೆ ಅಂತೇಳಿ ಅವ್ರ ಮನಸ್ಸಲ್ಲಿ ತುಂಬಿಟ್ಟಿದ್ದಾರೆ. ನೋಡ್ರಿ, ಇದು ಭಾರತ ದೇಶದಲ್ಲಿ ಸಾಕಷ್ಟು ಧರ್ಮಗಳು, ಸಾರ್ವಜನಿಕರು ಎಲ್ಲರೂ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನೇನು ದೇಶದಿಂದ ಓಡಿಸೋಕ್ಕೆ ಸಾಧ್ಯ ಇಲ್ಲ, ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನ ದೇಶದಿಂದ ಓಡಿಸೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಅಣ್ಣ ತಮ್ಮಂದರಾಗಿ ಜೀವನ ಮಾಡಿದಾಗ ಮಾತ್ರ ನೆಮ್ಮದಿ ಜೀವನವನ್ನು ಮಾಡ್ತೀವಿ ನಾವು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ತುಂಬ ಜನಕ್ಕೆ ಗೊತ್ತಿದೆ. ಹಾಗಾಗಿ ನನಗೆ ಹೋದ ಸರಿ 2,000 ಓಟ್ ಕೊಟ್ಟರು. ಈ ಸರಿ ಅದು 20,000 ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಸೊ BJP ಅಲ್ಪಸಂಖ್ಯಾತರ ಪರವಾಗಿ ಇದೆ ಅಂತ ನಿಮ್ಮ ಒಂದು? ಸಾರ್ವಜನಿಕರ ಪರ, ನಾನು ಅಲ್ಪಸಂಖ್ಯಾತರ ಪರ ಅಥವಾ ಹಿಂದುಳಿದವ್ರ ಪರ, ಮುಂದುವರೆದವ್ರ ಪರ, ಯಾವ ಪರ ವಿರೋಧ ಇಲ್ಲ. ನನಗೆ ಅವಕಾಶ ಕೊಟ್ಟರೆ, ನಾನೊಬ್ಬ ಚುನಾಯಿತ ಜನಪ್ರತಿನಿಧಿ ಆದರೆ, ನಾನು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಮೇಲು ಕೀಳು ಯಾವುದು ನೋಡದೆ ಇರೋಂಗೆ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡೋಗಿ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋಂಥ ಪ್ರಯತ್ನ ನಾನು ಮಾಡ್ತೀನಿ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆಯಲ್ಲಿ ಪ್ರಸ್ತುತ ರಾಜಕೀಯ ಮತ್ತು ರಾಜಕಾರಣಿ ಇದ್ರ ಬಗ್ಗೆ ನೀವು ಹೇಳೋದಾದರೆ ವಾತಾವರಣ ಹೇಗಿದೆ ಅನ್ನೋದಾದರೆ? ಪ್ರಸ್ತುತ ರಾಜಕೀಯ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಓಟ್ ಹಾಕಿ ನೀನು ನಡಿ, ಮುಗೀತು. ನಾನು
ನನ್ನ ಪರಿಸ್ಥಿತಿ. ನೀನು ನಮ್ಮ ಪಾರ್ಟಿಗೆ ಓಟ್ ಹಾಕಿದ್ಯಾ, ಬಾ ಹೆಗಲ್ ಮೇಲೆ ಕೂತ್ಕ. ಈ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ದಾವಣಗೆರೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಎಷ್ಟೋ ಜನ ಗುಳೆ ಹೋಗ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ಆಡಳಿತನ ನೋಡಿ ಒಬ್ಬನ ಜನಪ್ರತಿನಿಧಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನ ಭಗವಂತ ಅವರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನಗೇನೆ ಸಾಕಷ್ಟು ತೊಂದರೆ ಕೊಟ್ಟಿರೋದನ್ನ ಅನುಭವಿಸಿರೋದನ್ನ ನಾನು ಹಿಂದೆಲ್ಲ ಹೇಳ್ಕೊಂಡಿದ್ದೀನಿ. ಅದಿನ್ನೂ ಕಂಟಿನ್ಯೂ ಆಗ್ತಿದೆ ಅಂತ ಅಣ್ಣ. ಈಗ ಹೆಂಗೆ ಹೇಳ್ಬೇಕು, ಕೆಲವೊಂದ್ಸರಿ ನಾವು ಹೇಳೋಕ್ಕಾಗದೇ ಇರೋ ಒಂದು ಕೆಲವೊಂದಕ್ಕೆ ಉತ್ತರ ಹೇಳೋದಕ್ಕಿಂತ ಮೌನವೇ ಉತ್ತರ ಅಂತ ಹೇಳ್ತಾರಲ್ಲ, ಆ ಥರ ಇರಬೇಕಾಗತ್ತೆ. ಕೆಲವೊಂದ್ಸರಿ ಸಾರ್ವಜನಿಕರಿಗೆ ಗೊತ್ತಿದೆ ಏನಂತೇಳಿ, ಅಜಯ್ ಕುಮಾರ್ಗೆ ಒಬ್ಬನೇ ಅಲ್ಲ, ಸಾರ್ವಜನಿಕರಿಗೆ ಗೊತ್ತಿದೆ ಏನೇನು ನಡೀತಾ ಇದೆ, ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. ಈ ಸರಿ ಗೊತ್ತಾಗಿದೆ ಅಲ್ಲ, ಬದಲಾವಣೆ ಏನು ಮಾಡ್ತಾರೆ ನೋಡೋಣ. ದಾವಣಗೆರೆಯ ಜಿಲ್ಲೆಯ BJP ಮುಖಂಡರ ಬಗ್ಗೆ ನಿಮ್ಮ ಮಾತು. ಭಾರತೀಯ ಜನತಾ ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನೋಡ್ರಿ, ಅವರು ಏನು ಭಾರತೀಯ ಜನಸಂಘ ಇತ್ತು, ಜನಸಂಘ ಇದ್ದಾಗಿಂದನೂ ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷ ಬಂದಾಗಿಂದನೂ ಇಲ್ಲಿಯ ಮುಖಂಡರುಗಳ ಅವರ ಸೇವೆ, ಅವರ ಶ್ರಮ, ಅವರ ನಿಷ್ಠೆ, ಪಕ್ಷ ನಿಷ್ಠೆ, ಅವರ ಎಲ್ಲರ ಹತ್ರನೂ ಕೊಡ್ತಾ ಇರ್ತಕ್ಕಂಥ ಪ್ರೀತಿ, ಆತ್ಮೀಯತೆ, ಬಾಂಧವ್ಯ, ಆ ಸಂಬಂಧಗಳು, ಅದು ಎಲ್ಲದನ್ನೂ ಆ ನಮ್ಮ ನಾಯಕರುಗಳು ಹಿಡ್ಕೊಂಡಿರೋದ್ರಿಂದನೇ ಇವತ್ತು ತಳಮಟ್ಟದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ದಾವಣಗೆರೆಯಲ್ಲಿ 6 ಬಾರಿ MP ಚುನಾವಣೆ ಗೆದ್ದಿದೆ. ಸಾಕಷ್ಟು ಬಾರಿ 6 ಕ್ಷೇತ್ರಗಳನ್ನ 7 ಕ್ಷೇತ್ರಗಳನ್ನ ಇಲ್ಲಿ 6 ಕ್ಷೇತ್ರ ಗೆದ್ದಿದೆ ದಾವಣಗೆರೆ ವಿಧಾನಸಭಾ ಚುನಾವಣೆ. ಅವರ ಒಂದು ಶ್ರಮದಿಂದನೇ ಇವತ್ತು ಪಕ್ಷ ಇಷ್ಟೊಂದು ಬಲಿಷ್ಠವಾಗಿದೆ. ಅವರ ಶ್ರಮದಿಂದ ನಾನು ಕೂಡ ನಾನೊಬ್ಬ ಸಣ್ಣ ಕಾರ್ಯಕರ್ತನಾಗಿ ಸೇವೆ ಮಾಡೋನಿಗೆ ಮಹಾನಗರ ಪಾಲಿಕೆ ಸದಸ್ಯನನ್ನಾಗಿ ಮಾಡಿದ್ರು, ಮೇಯರನ್ನಾಗಿ ಮಾಡಿದ್ರು, MLA ಟಿಕೆಟ್ ಕೊಟ್ಟರು ನಮ್ಮ ನಾಯಕರುಗಳು, ದಾವಣಗೆರೆ ಜಿಲ್ಲೆ ನಾಯಕರುಗಳು. ಹಾಗಾಗಿ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇಷ್ಟು ಎತ್ತರದ ಮಟ್ಟಕ್ಕೆ ಬೆಳೆಸ ಅಂತ ಗುಣ ನಮ್ಮ ದಾವಣಗೆರೆ ಜಿಲ್ಲೆ ನಾಯಕರುಗಳಿಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕೊನೆಯದಾಗಿ ದಕ್ಷಿಣ ಜನತೆಗೆ ನೀವು ಏನಾದರೂ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಾವಣಗೆರೆ ದಕ್ಷಿಣ ಜನತೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾವಂತೂ ಹೇಳಕ್ಕಾಗೋದಿಲ್ಲ. ಆದರೆ ಅಲ್ಲಿ ವಾಸ್ತವ ಸ್ಥಿತಿಗತಿಗಳು ಏನಿದೆ ಅನ್ನೋದು ನಾನು ಹೇಳ್ಬೋದು. ಹಾಗಾಗಿ ಬದಲಾವಣೆ ಜಗದ ನಿಯಮ. ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 576 ರಾಜರುಗಳು, ಸಾಮಂತರು, ಅರಸರು, ಮಹಾರಾಜರುಗಳು ಎಲ್ಲರೂ ಕೂಡ ಇದ್ರು. ಇವತ್ತು ನಾವು ಹೆಸರು ಹೇಳಬೇಕು ಅಂದ್ರೆ ಮೈಸೂರು ಮಹಾರಾಜರದ ಹೆಸರು ಬೇಗ ಬರುತ್ತೆ, ಅವರೊಬ್ರದ್ದು ಹೇಳ್ತೀವಿ ನಾವು. ಹಾಗಾಗಿ ಯಾರು ಶಾಶ್ವತ ಅಲ್ಲ. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇರ್ತಕ್ಕಂಥವ್ರು, ತಕ್ಷಣ ಸ್ಪಂದಿಸ ಅಂತವ್ರು ಇವತ್ತು ದೇಶಕ್ಕೆ, ರಾಜ್ಯಕ್ಕೆ ಯಾವ ರೀತಿ ಒಂದು ಪಕ್ಷ ಕೊಡುಗೆ ಕೊಡ್ತಾ ಇದೆ, ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದೆ, ಅದನ್ನೆಲ್ಲ ತಾವು ಅರ್ಥಕೊಂಡಿದ್ದೀರಿ, ಗೊತ್ತಿದೆ ತಮಗೆ. ಹಾಗಾಗಿ ಈ ಸರಿ ಬದಲಾವಣೆ ತನ್ರಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ, ನೀವೇನು ನಿರೀಕ್ಷಿಸ್ತೀರಿ, ನಿಮ್ಮ ನಿರೀಕ್ಷೆಗೆ ಮೀರಿ ಕೆಲಸ ಮಾಡೋ ಅಂತ ಒಂದು ಪ್ರಯತ್ನನ ನಾವು ಮಾಡ್ತೀವಿ ಅಂತ ನಾನು ಭರವಸೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನಮ್ಮ 2ನೇ ಸುತ್ತಿಗೆ ಹೋಗೋಣ ಸರ್. ನಮ್ಮ ಸುತ್ತಿನ ಹೆಸರು ಅನಿಸಿಕೆ ಅಭಿಪ್ರಾಯ ಅಂತ. ನಾನು ಕೆಲವು ವ್ಯಕ್ತಿಗಳು, ನಾಯಕರ ಹೆಸರು ತಗೋತಾ ಹೋಗ್ತೀನಿ ಸರ್. ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ಬೇಕು. ಮೊದಲಿಗೆ ನರೇಂದ್ರ ಮೋದಿಜಿಯವರು. ವಿಕಸಿತ ಭಾರತದ ನಿರ್ಮಾತೃ, ಅಜಾತ ಶತ್ರು. ನಮ್ಮ HD ದೇವೇಗೌಡರು. ಕರ್ನಾಟಕದ ಮಣ್ಣಿನ ಮಗ. ಅಮಿತ್ ಶಾ ಅವರು. ಭಾರತ ಕಂಡ ಶ್ರೇಷ್ಠ ಚಾಣಕ್ಯ. ರಾಹುಲ್ ಗಾಂಧಿ. ನೋ ಕಾಮೆಂಟ್ಸ್. ಶಾಮನೂರು ಶಿವಶಂಕರಪ್ಪಾಜಿಯವರು. ಅವರು ವೀರಶೈವ ಲಿಂಗಾಯತ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯರು. BS ಯಡಿಯೂರಪ್ಪನವರು. ಕರ್ನಾಟಕ ಕಂಡ ಅಪ್ರತಿಮ ರೈತ ನಾಯಕ. BY ವಿಜೇಂದ್ರ ಅವರು.
ಭರವಸೆಯ ಕರ್ನಾಟಕ ರಾಜ್ಯದ ಯುವ ನಾಯಕ. ಸರ್, ಇಲ್ಲಿವರೆಗೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ನಿಮಗೆ ಕ್ರೀಡಾ ಪ್ರೋತ್ಸಾಹಕರು ಅಂತ ಯಾಕಂತಾರೆ ಅಂತೇಳಿ ಇವಾಗ ಅರ್ಥ ಆಯಿತು ನಮಗೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ನಾವು ಶುರು ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟ್ ಪ್ರಯತ್ನ ಸರ್. ಈಗ ನನ್ನಲ್ಲೂ ಕೆಲವೊಂದಿಷ್ಟು ನರ್ವಸ್ನೆಸ್ ನಿಮಗೂ ಗೊತ್ತಾಗ್ತಿರ್ಬೋದು, ಬಟ್ ನನಗೆ ಕಂಫರ್ಟ್ ಮಾಡಿದ್ರಿ. ನೀವು ಅಣ್ಣ ತಮ್ಮ ಅನ್ನೋ ಥರ ಫೀಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಸೊ ಆ ಒಂದು ವಿಚಾರ ಎಲ್ಲ ನಾವು ನೋಡಿ ಆಮೇಲೆ ನಮಗೆ ಈ ಒಂದು ಕಾರ್ಯಕ್ರಮ ನೀವು ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಗೆ ಇದೇ ರೀತಿ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಕೇಳ್ತೀನಿ. ನೀವು ಆಕ್ಚುಲಿ ದೊಡ್ಡ ಮಾತು ಹೇಳಿದ್ರಿ. ಈಗ ಮನುಷ್ಯನ ಗುಣನೇ ಹಾಗೆ. ಇವತ್ತು ನೀವೇನು ಕೊಡ್ತೀರಾ ಅದನ್ನು ಪಡಿತೀರಾ. ನೀವು ಇವತ್ತು ನೋಡ್ತಾ ಇಲ್ಲ, ನಾನು ಪ್ರವೀಣ್ ಅವ್ರನ್ನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ. ನಿಮ್ಮಲ್ಲಿ ಆ ಮುಗ್ಧತೆ, ಆ ಒಂದು ಅಸನ್ಮುಖಿ, ಆಮೇಲೆ ಒಂದು ಆತ್ಮೀಯತೆ, ಆ ಒಂದು ಬಾಂಧವ್ಯ, ಪ್ರೀತಿ, ಸ್ವಂತ ಒಡ ಹುಟ್ಟಿದ ಅಣ್ಣನ್ನ ಹೇಗೆ ಮಾತಾಡಿಸ್ತಾರೋ ಆ ರೀತಿ ಮಾತಾಡ್ಸೋದನ್ನ ನಾನು ಸಾಕಷ್ಟು ಬಾರಿ ನಿಮ್ಮಲ್ಲಿ ಕಂಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಆ ಮಾತು ಹೇಳಿದೆ. ಈಗ ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನ ಹತ್ರ ಬಂದಾಗ ನನ್ನ ಕೈಲಿ ಆಗದೇ ಇದ್ರೆ ಬೇರೆ ದಾರಿ ತೋರಿಸ್ಬೇಕು, ಆಗುತ್ತೆ ಅನ್ನೋದಾದ್ರೆ ಫುಲ್ಫಿಲ್ ಮಾಡ್ಬೇಕು. ಅದು ಅಜಯ್ ಕುಮಾರ್ ಸಿಸ್ಟಮ್. ಅದನ್ನ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಇಲ್ಲ ಅಣ್ಣ, ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಹೊಸ ಪ್ರಯತ್ನ ಅಂದಾಗ ಎಲ್ಲರೂ ಈಗೇನಂದರೆ ಟ್ರ್ಯಾಕ್ ನೋಡ್ತಾರೆ. ಈ ಒಂದು ಚಾನಲ್ದು ಟ್ರ್ಯಾಕ್ ನೋಡು, ಅವನದು ಟ್ರ್ಯಾಕ್ ನೋಡು, ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ. ಸೊ ನೀವು ಅದನ್ನ ಯಾವುದನ್ನು ನೋಡಲಿಲ್ಲ. ನಾನು ಬಂದೆ ಅವತ್ತು ಹಿಂಗೊಂದು ಮಾಡಬೇಕು ಅಂತಿದ್ದೀವಿ ಅಂದ ತಕ್ಷಣನೇ ಯಾವಾಗ ಬರ್ತೀರಾ ಹೇಳ್ರಿ ಅದ್ರ ಮಧ್ಯ ಸ್ವಲ್ಪ ನಿಮ್ಮದು ಬ್ಯುಸಿ ಶೆಡ್ಯೂಲ್ ಆಯಿತು. ಇವತ್ತು ನಮಗೋಸ್ಕರ ಇಷ್ಟೊತ್ತು ಕೂತಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಾವು ಬೆಲೆ ಅಂತೂ ಕಟ್ಟಕ್ಕಾಗಲ್ಲ. ನಾವು ಯಾವಾಗಲೂ ಸದಾ ಏನಿಲ್ಲ, ಹಾಗೇನು ಅನ್ಕೋಬೇಡ್ರಿ. ನಿಮಗೆ ಒಳ್ಳೇದಾಗತ್ತೆ. ಇದೊಂದು ಪ್ರಯತ್ನ ಮೊದಲು ಮಾಡ್ತಾ ಇದ್ದೀರಿ, ಇದು ನಿರಂತರವಾಗಿ ನಡೀಲಿ. ಇದರಿಂದ ನಿಮಗೆಲ್ಲ ರೀತಿಯ ಅನುಕೂಲತೆಗಳಾಗಲಿ, ಯಶಸ್ಸು ಕೀರ್ತಿನೂ ಕೂಡ ಪ್ರವೀಣ್ ಅಂಡ್ ಟೀಮ್ಗೆ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.